ತುಂಬಾ ಕೋಪ ಮಾಡ್ಕೊಂಡಿದ್ರು ಊರಿನ ಜನ. ಮಂಜು ಕೇರ್ಪೇಟೆ ಅವರು ನಮ್ಮ ಬ್ರದರ್ ಎಲ್ಲರೂ ತಗಲಾಕೊಂಡ್ವಿ. ಬಂದ್ರು ಹೊಡೆಕ್ ಸ್ಟಾರ್ಟ್ ಮಾಡ್ಬಿಟ್ರು. ಎಲ್ಲ ಡಿಸ್ಕಸ್ ಮಾಡಬಾರ್ದು, ಬಟ್ ಮಾಡ್ತೀನಿ. ಟೈಮ್ ಸಮಯ ಸಂದರ್ಭ ಬಂದಿದೆ. ಇವಾಗ ನನ್ಗೊಂದು ಒದೆ ಬಿದ್ದೈತಿ ಅಂದ್ರೆ ಎಂಜಾಯ್ ಮಾಡ್ತಿರೋದು ಆಲ್ಮೋಸ್ಟ್ ದಕ್ಷಿಣ ಭಾರತದ ಜನ. ಇದು ನಿಮ್ಮ ಇಂಟರ್ವ್ಯೂ ಹೇಳ್ತಿರೋ ಸರ್, ನನ್ನದು ಈ ಹೇಳಿಕೆ ಹೆಂಗಾದ್ರೂ ಹೋಗ್ಬೋದು. ಒಬ್ರು ಅಂಕಲ್ ಏನಾದ್ರು ಮಾಗಡಿ ಕಡೆ ಬರಕ್ ಹೋಗ್ಬಿಡ್ರಿ, ಕೊಲೆ ಮಾಡ್ತೀವಿ. ನಾನು ರೆಡಿ ಇದ್ದೀನಿ. ಹಾಯ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂಥದ್ದು ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಆಗಿರುವಂತಹ ಒಂದು ಪ್ರಕರಣ. ಅಪ್ರಾಪ್ತ ಬಾಲಕಿಯನ್ನ ಅಪಹರಣ ಮಾಡಿರುವಂತಹ ಒಂದು ಪ್ರಕರಣದಲ್ಲಿ ಒಂದಷ್ಟು ಜನ ಅಪರಾಧಿಗಳು, ಆರೋಪಿಗಳು ಅನ್ನೋ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇದರಲ್ಲಿ ಆರೋಪಿ ಅಂತ ಅನಿಸ್ಕೊಂಡಿರೋ ಜನಗಳ ಕಣ್ಣಿಗೆ ಕಾಣಿಸ್ತಿರುವಂತ ಒಂದಷ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳಾಗಿರ್ಬೋದು, ಬ್ಲಾಗರ್ಗಳಾಗಿರ್ಬೋದು, ಒಂದಷ್ಟು ಜನ ಚರ್ಚೆಲಿದ್ದಾರೆ. ಮತ್ತೆ ದೊಡ್ಡ ಮಟ್ಟದ ಸಮಸ್ಯೆ ಕೂಡ ಆಗಿರುವಂಥದ್ದು. ಈ ಪ್ರಕರಣದಲ್ಲಿ ನಿಜವಾಗ್ಲೂ ಯೂಟ್ಯೂಬರ್ಸ್ಗಳಿದ್ರ, ನಿಜವಾಗ್ಲೂ ಕಂಟೆಂಟ್ ಕ್ರಿಯೇಟರ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ರ, ಈ ಪ್ರಕರಣಕ್ಕೂ ಅವ್ರಿಗೂ ಸಂಬಂಧ ಇದೆಯಾ, ಈ ವಿಚಾರನ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇರುವಂಥದ್ದು ಕಬ್ಜಾ ಶರಣ್ ಅವರು. ಅದನ್ನು ಅವ್ರ ಕಡೆ ತಿಳ್ಕೊಳ್ಳೋಣ ಬನ್ನಿ. ಬ್ರೋ ಸರ್ ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಈ ಒಂದು ಪ್ರಕರಣ ಹೇಗೆ ಶುರುವಾಯಿತು ಅಂತ, ಯಾಕೆಂದ್ರೆ ಒಂದು ಸ್ಟೇಷನ್ ಹತ್ರ ಹೋದ ತಕ್ಷಣ ದಾಳಿ ಮಾಡ್ತಾರೆ ಅಂತಂದ್ರೆ ಅವ್ರ ಮನಸ್ಥಿತಿ ಹೇಗಿತ್ತು, ಅಥವಾ ಹೇಗಿದ್ದು ಸಾಧ್ಯ ಆಯ್ತು ಅಂತ? ಸರ್ ಅದೇನಾಯ್ತು ಅಂದ್ರೆ, ನಾವು ಬೆಳಿಗ್ಗೆ ಒಂದು ನೈಟ್ ಎಲ್ಲ ಪಾರ್ಟಿ ಮುಗಿಸ್ಕೊಂಡ್ವಿ. ನ್ಯೂ ಇಯರ್ಗೆ ಪಾರ್ಟಿ ಮುಗಿಸ್ಕೊಂಡು ಬಂದು ಮಲ್ಕೊಂಡು ಏನೊಂದು 3 hour ನಿದ್ದೆ ಮಾಡ್ಬಿಟ್ಟು ಬೆಳಗ್ಗೆನೆ ನಾವು ದೇವ ದರ್ಶನಕ್ಕೆ ಅಂತ ಅದು ಬಿದಿನಿಗೆರೆ ಅಂತ ಕುಣಿಗಲ್ ಹತ್ರ ಅದಕ್ಕೆ ಹೋಗಿದ್ವಿ. ದೇವ ದರ್ಶನ ಮುಗಿಸ್ಕೊಂಡಿವಿ. ಅಲ್ಲಿ ನಮ್ಮ ಮಂಡ್ಯ ರವಿ ಮತ್ತೆ ಕೆಂಪಣ್ಣ ಎಲ್ಲ ಅವರೆಲ್ಲ ಜಾಯ್ನ್ ಆದ್ರು. ಎಲ್ಲರೂ ಸೇರಿ ಒಂದು ಪ್ರಮೋಷನ್ ವಿಡಿಯೋ ಮಾಡ್ಬೇಕು ಅಂತ ಹೋಗಿದ್ವಿ. ಮಾಡ್ಕೊಂಡು ಎಲ್ಲರೂ ಸೇರಿದ್ವಿ. ಅಲ್ಲೇ ಊಟ ಗಿಟ ಎಲ್ಲ ಮಾಡ್ಕೊಂಡು ಜೊತೆಲೆ ಮಾಡ್ಕೊಂಡು ಹಂಗೆ ಬೆಂಗಳೂರು ಎಲ್ಲರೂ ಜೊತೆ ಸೇರೆ ಬರೋಣ ಅಂತ ಒಂದು ಕಾರಲ್ಲಿ, ಒಂದು ಕಾರಲ್ಲಿ ಇವರು ರವಿ ಮಂಡ್ಯ ಕೆಂಪಣ್ಣ, ಒಂದು ಕಾರಲ್ಲಿ ನಾವು ಮಂಜು ಕೇರ್ಪೇಟೆ ನಮ್ಮ ಬ್ರದರ್ ಎಲ್ಲರೂ ಸೇರಿ ರಿಟರ್ನ್ ಬರೋ ಟೈಮಲ್ಲಿ ಮಾಗಡಿ ಆನ್ ದ ವೇನೆ ಬರ್ಬೇಕಲ್ಲ. ಮಾಗಡಿಲಿ ರವಿ ಮಂಡ್ಯ ಅವ್ರು ಏನಂದ್ರೆ ಅಂದ್ರೆ ನಮ್ಮ ಬೇಕಾಗಿರೋರೊಬ್ರು ಮಾಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಆಗಿದ್ದಾರೆ, ಮಾತಾಡ್ಸ್ಕೊಂಡ್ ಬರೋಣ. ನಮ್ಗೆ ಯಾರು ಏನು ಅಂತ ಗೊತ್ತಿಲ್ಲ ನಮಗೂ. ಸರಿ ಅಣ್ಣ ಯಾರು ಏನು ಅಂತ ಕೇಳಿದೆ. ಏನಿಲ್ಲ ನಮ್ಮ ಪರಿಚಯ ಇರೋರು ಬರ್ರಿ ಅಂತಂದ್ರು. ಓಕೆ, ನಮ್ಗೇನು ಕಾಮನ್ ಏನೋ ಒಂದು ಆಗಿರುತ್ತೆ, ಮಾತಾಡ್ಕೊಂಡ್ ಬರೋಣ ಅಂತ ಹೋದ್ವಿ. ಹೋಗೋ ಟೈಮಲ್ಲಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಯಾರೂ ಇರಲಿಲ್ಲ, ಅಂದ್ರೆ ಈ ಜನ ಎಲ್ಲ ಇರಲಿಲ್ಲ. ಅದು ಒಂದು ಎನ್ವೈರ್ಮೆಂಟ್ ನಂಗೆ ಗೊತ್ತಾಗಿದ್ರೆ ನಂಗೆ ಅನ್ಸೋದೇನೋ, ಓಕೆ ಏನೋ ತೊಂದರೆ ನಡೀತೈತೆ, ಏನಾದ್ರು ಕೇಳೋಣ ಮಾಡೋಣ, ಹೋಗೋದು ಬೇಡೋ, ಡಿಸಿಷನ್ ತಗೋಣ ಅಂತ ಅನ್ಸ್ಬೋದೇನೋ. ಬಟ್ ಅಲ್ಲಿ ಏನು ಇರಲಿಲ್ಲ, ಕ್ಯಾಜುವಲ್ ಎಲ್ಲ ಡಲ್ ಆಗಿತ್ತು, ಏನೂ ಇರಲಿಲ್ಲ. ಹೋದ್ವಿ. ಒಳಗಡೆ ಹೋದಾಗ ನಾನು ವಿಚಾರ ನಂಗೆ ಗೊತ್ತಿರಲಿಲ್ಲ ಸರ್. ಒಳಗಡೆ ಹೋಗಿ ಇವರು ಡಿಸ್ಕಸ್ ಮಾಡಿದ್ರು, ಜೊತೆ ಮಾತಾಡಿದ್ರು. ನಾನು ಫೋನ್ ಯೂಸ್ ಮಾಡ್ತಾ ಹೊರಗಡೆ ನಿಂತಿದ್ದೆ. ನಂಗೆ ಬೇಕಾಗಿರಲಿಲ್ಲ ವಿಷಯ, ನಂಗೆ ತಿಳ್ಕೊಂಬಿಟ್ಟು ಏನು ಮಾಡಬೇಕು ಅಂತ ಹೊರಗಡೆ ನಿಂತಿದ್ದೆ. ಅವ್ರು ಮಾತಾಡ್ಕೊಂಡು ಹೊರಗಡೆ ಬಂದರು. ಬನ್ನಿ ಹೋಗೋಣ ಕಬ್ಜಾ ಅವರು ಅಂತಂದ್ರು. ಸರಿ ಆಯ್ತು ಅಣ್ಣ ಹೋಗೋಣ ಅಂತ ರಿಟರ್ನ್ ಹೊರಗಡೆ ಬರ್ತಾ ಇದ್ದೀವಿ. ನೋಡ್ತೀನಿ ಹೊರಗಡೆ ಎಲ್ಲ ಫುಲ್ ಜನ. ಇದೇ ಯಾಕಪ್ಪ ಸೇರಿದ್ದಾರೆ ನಂಗೆ ಗೊತ್ತಿಲ್ಲ. ಪೊಲೀಸರೆಲ್ಲ ಹೊರಗಡೆ ಬಂದವ್ರೆ, ಬರ್ಬೇಡ್ರಿ ಅಂತವ್ರೆ. ನಂಗೆ ಏನಕ್ಕೆ ಏನ್ ಹೇಳ್ತಾವ್ರೆ, ಏನ್ ಅಲ್ಲೇನ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಇವ್ರು ಯಾಕೆ ನಮ್ಮನ್ನು ತಡೀತವ್ರೆ, ಏನ್ ಆಗ್ತಿದೆ ಅಂತ ಮಾಡ್ವಿ. ನಮ್ ಕ್ಯಾಶುವಲ್ ಇವ್ರು ಹೋಗ್ತಿದ್ರು, ರವಿ ಮಂಡ್ಯ ಅವರ ಫುಲ್ ಫಾಸ್ಟ್ ಆಗಿ ಹೋಗ್ತಾ ಇದ್ರು. ನಾವು ಅವ್ರ ಹಿಂದೆ ಹೋಗಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೊಬ್ರು ಅಂಕಲ್ ಏನಂದ್ರು, ಮಾಗಡಿ ಕಡೆ ಬರಕ್ ಹೋಗ್ಬಿಡ್ರಿ, ಕೊಲೆ ಮಾಡ್ಬಿಡ್ತೀವಿ ಅಂತಂದ್ರು. ಅಲ್ಲಿ ಗೊತ್ತಾಯ್ತು ನಂಗೆ ಇಲ್ಲೇನೋ ಮಿಸ್ಟೇಕ್ ಆಗಿದೆ, ಇದೇನೋ ಕೇಸೇ ಬೇರೆ ತರ ಇದೆ ಅಂತ ಅನ್ಕೊಂಡ್ವಿ. ಕಾರ್ ಹತ್ರ ಹೋದ್ವಿ. ಜನ ಎಲ್ಲ ಓಡಿ ಹಿಂದ್ಗಡೆ ಬಂದ್ರು. ಇವ್ರು ರವಿ ಮಂಡ್ಯ ಅವರು ಕಾರ್ ತೆಗೆದು ಪಾಸ್ ಆಗ್ಬಿಟ್ರು. ಅಲ್ಲಿ ತಗಲಾಕೊಂಡಿದ್ ನಾವು, ಕೆಂಪಣ್ಣ ಮತ್ತೆ ನಾನು, ಮಂಜು ಕೇರ್ಪೇಟೆ ಅವರು ನಮ್ಮ ಬ್ರದರ್ ಎಲ್ಲರೂ ತಗಲಾಕೊಂಡ್ವಿ. ಬಂದ್ರು. ಕೆಂಪಣ್ಣ ಕ್ವಶನ್ ಮಾಡ್ಲೇ ಇಲ್ಲ, ಹೊಡೆಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಂಗೆ ಅಲ್ಲೂ ವಿಚಾರ ಗೊತ್ತಿಲ್ಲ. ಮಂಡ್ಯಕ್ಕೆ ಸಕ್ಕರೆ ನಾಡು ಕೆಂಪ ಅವ್ರಿಗೆ ಕ್ವಶನ್ ನಂಗೆ ಲಿಟ್ರಲಿ ನಂಗೊಬ್ಬ ನಾನು ಏನು ಬ್ಲಾಂಕ್ ಮೈಂಡೆಡ್. ನಂಗೆ ಅಲ್ಲಿ ಏನ್ ನಡೀತಾ ಇದೆ ಗೊತ್ತಾ, ಹೊಡಿತವ್ರೆ, ಏನಕ್ಕೆ ಹೊಡಿತವ್ರೆ ಅಂತ ಕೇಳ್ತಾ ಇದ್ದೀನಿ, ನಂಗೂ ಹೇಳ್ತಾ ಇಲ್ಲ. ಸರಿ ಹೊಡಿತವ್ರಲ್ಲಪ್ಪ ಅಂದಾಗ ಏನ್ ಮಾಡಿದ್ರು, ಒಂದು 5-6 ಜನ ಬಂದ್ರು. ಬ್ರೋ ನೀವೆಲ್ಲ ಇರ್ಬೇಡಿ, ಸ್ವಲ್ಪ ದೂರ ಹೋಗ್ರಿ ಅಂತಂದ್ರು. ಓಕೆ ಅಂತ ಸ್ವಲ್ಪ ದೂರ ಬಂದ್ವಿ. ಅವ್ರನ್ನ ಕರ್ಕೊಂಡು ಪೊಲೀಸ್ ಎಲ್ಲ ಸೇಫ್ಟಿ ಮಾಡಿ ಕೆಂಪಣ್ಣವ್ರನ್ನ ಕರ್ಕೊಂಡು ಸ್ಟೇಷನ್ ಒಳಗಡೆ ಕರ್ಕೊಂಡು ಹೋದ್ರು. ನಾವು ಚೂರು ಮುಂದೆ ಪಾಸ್ ಆಗಕ್ ಬಂದ್ವಿ. ನಮ್ಮ ಹಿಂದೆ ಒಂದು ಗುಂಪು ಬಂತು, ಓಡ್ಕೊಂಡು ಬಂತು, ಅಟ್ಯಾಕ್ ಮಾಡಕ್ ಬಂದು ಮಾತಾಡೋದಿರುತ್ತೆ. ಸರ್ ಇವಾಗ ಏನಾಗಿದೆ, ನೀವೇನು ಇನ್ವಾಲ್ವ್ಮೆಂಟ್ ಮಾಡಿದೀರಾ, ಏನ್ ಕೇಸ್ ಸಂಬಂಧ ಇದೀನಾ, ಏನಕ್ಕೆ ಬಂದ್ರಿ, ಒಂದು ಕ್ವಶನ್ ಮಾಡೋದಕ್ಕೆ ಕೇಳಿದ್ರು ಕೂಡ ಅವ್ರಿಗೆ ನಾನು ಹೇಳ್ತಿದ್ದೆ ಇದಕ್ಕೆ ಬಂದಿದ್ದೆ ಅಂತ. ಬಂದ್ರು ಸರ್. ಒಂದು ಕಟ್ಟಿಗೆ ಇತ್ತು, ಕಟ್ಟಿಗೆ ತಂದು ಹೊಡೆದ್ರು. ಬಟ್ ಅದೆಲ್ಲ ವಿಡಿಯೋ ಹಾಕಿಲ್ಲ ಅವ್ರು ಸೋಷಿಯಲ್ ಮೀಡಿಯಾಲಿ, ಬೇರೆದೆಲ್ಲ ವಿಡಿಯೋ ಹಾಕವ್ರೆ. ಇಲ್ಲಿ ನೀವು ಕಾಣಿಸ್ಬೋದು, ಇದು ಎಲ್ಲ 2 ಸ್ಟಿಚಸ್ ಬಿದ್ದಿದೆ ಕೈಗೆ, ಇಲ್ಲೆಲ್ಲ ಡ್ಯಾಮೇಜ್ ಆಗಿದೆ. ಅದೆಲ್ಲ ನಾನು ಇದು ಮಾಡಕ್ ಹೋಗಿಲ್ಲ. ಬಂದು ಹೊಡೆದ್ರು. ನಾನು ಅದೇ ಅಂದೆ, ಸರ್ ಹೊಡಿತಾ ಇದ್ದೀರಾ, ಏನಕ್ಕೆ ಹೊಡಿತಾ ಇದ್ದಾರೆ ಹೇಳ್ಬಿಟ್ಟು ಹೊಡೀರಿ. ಕೇಳ್ತಿಲ್ಲ. ಏನು ಮನೇಲಿ ನಿಮ್ಗೆ ಅಕ್ಕ ತಂಗಿ ಇಲ್ವಾ, ಹಂಗೆ ಹಿಂಗೆ ಪಾರ್ಟಿ ಮಾಡ್ತೀರಾ, ಅದು ಇದು ಮಾಡ್ತೀರಾ ಅಂತ ಏನೇನೋ ಹೇಳ್ತಾ ಇದ್ರು. ಅಣ್ಣ ನನ್ನ ತಾಯಿ ಮೇಲೆ ಹಣೆಗೋ, ಚಾಮುಂಡಿ ತಾಯಿ ಮೇಲೆ ಹಣೆಗೋ ನಂಗೆ ಗೊತ್ತಿಲ್ಲ ವಿಚಾರ, ಏನಂತ ಹೇಳ್ರಿ. ನಂಗೆ ಗೊತ್ತಿಲ್ಲ, ಹೊರಗಡೆ ನಿಂತಿದ್ದೆ ಫೋನ್ ಯೂಸ್ ಮಾಡ್ಕೊಂಡು, ಅವ್ರ ಜೊತೆ ಹೋಗಿದ್ದೆ ಅಷ್ಟೇ ನಾನು ಅಂತ ಹೇಳ್ತಾ ಇದ್ದೆ. ಬಟ್ ಅವರು ಆ ಮನಸ್ಥಿತಿ ಕೇಳೋವಂಥ ಮನಸ್ಥಿತಿಲಿ ಇರಲಿಲ್ಲ, ಕೆಟ್ಟ ಮನಸ್ಥಿತಿಲಿದ್ರು. ಆಕ್ರೋಶ ಮಾಡ್ಕೊಂಡಿದ್ರು, ತುಂಬಾ ಕೋಪ ಮಾಡ್ಕೊಂಡಿದ್ರು ಊರಿನ ಜನ. ಹೊಡೆದಾಕ್ಬಿಟ್ರು ನಮ್ಮನ್ನ, ನಮ್ಮ ಜೊತೆ ಬಂದಿರೋರನ್ನ ಪ್ರತಿಯೊಬ್ಬರನ್ನ ಎಲ್ಲರೂ ಹೊಡೆದಾಕ್ಬಿಟ್ರು.
ಅದಾದ್ಮೇಲೆ ಪೊಲೀಸ್ ಬಂದು ಸ್ಟೇಷನ್ ಒಳಗಡೆ ಕರ್ಕೊಂಡು ಹೋದ್ರು. ಅವಾಗ ಕೇಳಿದೆ ನಾನು, ಸರ್ ಏನೋ ಕೊಡಿದ್ರು ಸರ್, ಏನಕ್ಕಾಯ್ತು, ನಮ್ ತಲೆಲ್ಲ ರಕ್ತ ಬರ್ತಾ ಇದೆ ಸರ್, ಏನಾಯ್ತು, ಕುಡಿಯಕ್ಕೆ ನೀರು ಕೊಟ್ರು. ಅವಾಗ ಹೇಳಿದ್ರು ಈ ತರ ಒಂದು ಪಾರ್ಟಿ ಅಲ್ಲಿ ಏನಾಗಿದೆ ಅಂದ್ರೆ ಸರ್, ಒಂದು ಪಾರ್ಟಿ ಮಾಡವ್ರೆ ಯಾರೋ ವೆಂಕಟೇಶ್ ಅವರು, ಒಂದು ಪಾರ್ಟಿ ಅರೇಂಜ್ ಮಾಡವ್ರೆ. ಆ ಪಾರ್ಟಿಗೆ ಒಂದು 34 ಜನ ಇನ್ವೈಟ್ ಮಾಡವ್ರೆ, ದೊಡ್ಡದಾಗಿ ಪಾರ್ಟಿ ಅರೇಂಜ್ ಮಾಡವ್ರೆ ಫಾರ್ಮ್ ಹೌಸ್ ಅಲ್ಲಿ ಅವ್ರದ್ದು. ಆ ಇನ್ವೈಟ್ ಮಾಡೋದ್ರಲ್ಲಿ ರವೆ ಮಂಡೆ ಅವರು, ಇವರು ಸಕ್ಕರೆನಾಡು ಕೆಂಪು ಅವರು ಇಬ್ರು ಹೋಗಿದ್ದಾರೆ. ಇವರು ಸಕ್ಕರೆನಾಡು ಕೆಂಪು ಅವರು ಒಂದು 10-20 ವಿಡಿಯೋ ಮಾಡಿಬಿಟ್ಟವ್ರೆ ಪಾರ್ಟಿದೆಲ್ಲ ವಿಡಿಯೋಸ್. ಅವ್ರು ಮಾಮೂಲಿ ಅವ್ರು ವಿಡಿಯೋಸ್ ನೋಡಿರ್ತೀರ ನೀವು, ಎಲ್ಲೇ ಹೋದ್ರು ಕೂಡ ಎಲ್ಲ ವಿಡಿಯೋ ಮಾಡಿ ಹಾಕ್ತಾರೆ, ಎಲ್ಲ ಮಾಡಿ ಹಾಕವ್ರೆ. ಅಲ್ಲಿ 30 ಜನದಲ್ಲಿ ಒಬ್ಬ ಯಾರು ಅಂದ್ರೆ ಜಮುನಾ, ರವಿ ಜಮುನಾ ಅಂತ ಒಬ್ಬ, ಅವನು ಕಂಟೆಂಟ್ ಏನೋ ಮಾಡ್ತಾನ ಲೋಫರು, ಯೂಟ್ಯೂಬ್ ಎಲ್ಲ ಅವಂದು ಐತೆ. ಅವನೇನ್ ಮಾಡೋವಂತೆ, ಬೆಳಗ್ಗೆ 4 ಗಂಟೆವರೆಗೂ ಕಂಟ್ ಮೂಡ ಕುಡಿದ್ಬಿಟ್ಟು 4 ಗಂಟೆಗೆ ಮಾಗಡಿಲಿ ಕಾರ್ ತಗೊಂಡೋಗ್ಬಿಟ್ಟು ಯಾವ್ದೋ ಒಂದು ಹುಡುಗಿಗೆ, ಮೈನರ್ ಹುಡುಗಿ ಮೇಲ್ಗಡೆ ಏನೋ ಕಿಡ್ನಾಪ್ ಮಾಡ್ಕೊಂಡು ಏನೋ ಹೋಗಿರೋ ತರ, ಆ ತರ ಏನೋ ಮಾಡಿದಾನೆ. ಅದಕ್ಕೆ ಊರ್ ಜನ ಎಲ್ಲ ಫಾಲೋ ಮಾಡ್ಕೊಂಡ್ಬಿಟ್ಟು ಆ ಹುಡುಗಿ ಫೋನ್ ಮಾಡಿ ಹೇಳಿದ ತಕ್ಷಣ ತುಂಬಾ ಸೇಫ್ ಆಗಿ ಅವ್ರನ್ನ ಹೊಡೆದಾಕ್ಬಿಟ್ಟು ಸ್ಟೇಷನ್ಗೆ ತಂದು ಪ್ರೊವೈಡ್ ಮಾಡವ್ರೆ. ಅದು ಕೇಸ್ ಎಲ್ಲ ಆಗಿದೆ ಅಲ್ಲಿ, ಅದು ಯಾವ ತರ ಕೇಸು, ತುಂಬಾ ದೊಡ್ಡದಾಗಿ ಏನೋ ಕೇಸ್ ಆಗಿದೆ, ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಅಲ್ಲಿ ಹೇಳಿದ್ಮೇಲೆ ನಂಗೆ ಗೊತ್ತಾಯ್ತು, ಓಕೆ ಜನ ಏನ್ ತಪ್ಪಿಕೊಂಡ್ಬಿಟ್ಟವ್ರೆ ಅಂದ್ರೆ, ಈ ಕೇಸ್ಗೆ ನಾವು ಬಂದಿರೋದು ಸಪೋರ್ಟಿಗೆ ಬಂದವ್ರೆ ಇವರು. ಇವನೊಬ್ಬ ಯೂಟ್ಯೂಬರ್ ಅಲ್ಲ, ಇವನು ರವಿ ಜಮುನಾ, ಅವ್ನು ಲೋಫರ್ ಮಾಡಿದವ್ರ ಕೆಲಸ, ಅವನಿಗೋಸ್ಕರ ಬಂದಿಲ್ಲ. ಪಾರ್ಟಿ ಅರೇಂಜ್ ಮಾಡಿದ್ರು ವೆಂಕಟೇಶ್ ಅಣ್ಣ ಅಂತೆ, ಇವ್ರು ರವಿ ಮಂಡ್ಯವ್ರ ಫ್ರೆಂಡ್ ಅಂತೆ. ಅವ್ರಿಗೆ ಪಾಪ ಪಾರ್ಟಿ ಅರೇಂಜ್ ಮಾಡೋರಲ್ಲ, ಅವ್ರಿಗೆ ಏನೋ ಒಂದು ಆಗಿದೆ, ಕೇಳ್ಕೊಂಡ್ ಬರೋಣ ಏನೋ ಏನ್ ನಡೀತಾ ಏನಿಲ್ಲ ಅಂತ ಇವ್ರ ಜೊತೆ ನಾವು ಬಂದಿರೋದಷ್ಟೇ. ಈ ಪ್ರಕರಣಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಓಕೆ, ನನ್ಗೂ ಆ ರವಿ ಜಮುನ್ಗೂ ಈ ವೆಂಕಟೇಶನ್ ಅವ್ರಿಗೂ ನಂಗೆ ಏನೂ ಸಂಬಂಧನೇ ಇಲ್ಲ. ಈಗ ಮೂಲಗಳ ಮಾಹಿತಿ ಪ್ರಕಾರ ಈ ವೆಂಕಟೇಶ್ ಅಂತ ಏನಿದ್ದಾರೆ ಅವರನ್ನ A3 ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಈ ಕೇಸಲ್ಲಿ, ಈ ಪ್ರಕರಣದಲ್ಲಿ A3 ಮಾಡಿದ್ದಾರೆ ಅನ್ನೋದೊಂದು ಜನಗಳ ದೃಷ್ಟಿಕೋನದಲ್ಲಿ ಕಾಣ್ತಿರುವಂತದ್ದು. ಕಬ್ಜಾ ಶರವಣ ಅವರು ಇದ್ರು ಈ ಪ್ರಕರಣದಲ್ಲೇ ಇದ್ರೇನೋ, ಇದಕ್ಕೆ ನೀವು ಹೇಳಿದಾಗೆ ಪ್ರೂವ್ ಮಾಡಿದ್ದಾರೆ, ಮಾಡ್ತಾ ಇದಾರೆ ಈ ತರದವ್ರನ್ನ ಅನ್ನೋ ಒಂದು ಮೈಂಡಲ್ಲಿ ಇಟ್ಕೊಂಡು ಅಟ್ಯಾಕ್ ಮಾಡಿದ್ರು ಅನ್ನೋದೊಂದು. ನಾನು ಅದೇ ಹೇಳೋದು ಸರ್, ಜನರಿಗೆ ಅದೇ ಮನಸಾರಿ ಕೇಳ್ಕೊಳ್ಳೋದು, ನೀವು ಕೆಲವು ಕಡೆ ಕೇಳ್ಕೊಳ್ಳಿ. ಇವಾಗ ನಾನು ಆ ಪಾರ್ಟಿಲಿ ನಾನು ಇನ್ವಾಲ್ವ್ಮೆಂಟ್ ಆದ್ರೂ ಕೂಡ ನನ್ನ ಮೇಲೆ ಕೇಸ್ ಆಗೋದು, ನನ್ನ ಮೇಲೆ ಒಂದು ಇನ್ವೆಸ್ಟಿಗೇಷನ್ ನಡೆಯೋದು, ವಿಚಾರಣೆ ಮಾಡೋರು ಪೊಲೀಸರು ಎಲ್ಲಾನು ಮಾಡೋರು. ಒಂದು ಪಾರ್ಟಿಲಿ ಇನ್ವಾಲ್ವ್ಮೆಂಟು ಇಲ್ಲ, ನಂಗೆ ಈ ವೆಂಕಟೇಶನ್ ಅವರು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಸಕ್ಕರೆನಾಡು ಕೆಂಪನೂ ನಂಗೆ ಪರಿಚಯ ಇಲ್ಲ. ನಂಗೆ ಪರಿಚಯ ಇರೋ ರವಿ ಮಂಡ್ಯ, ಏನೋ ಮಾತಾಡ್ಸ್ಕೊಂಡು ಬಾ ಅಂತ ಹೋಗಿದ್ದಕ್ಕೆ ಅವ್ರ ಜೊತೆ ಹೋಗಿದ್ದಷ್ಟೇ. ನಾನು ಯಾವುದಕ್ಕೂ ಪ್ರೊವೋಕೋ ಮಾಡಿಲ್ಲ, ಯಾರ ಜೊತೆಯಾಗೂ ಹೋಗಿಲ್ಲ, ಅಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ಕೊ ಹೋಗಿಲ್ಲ ಸರ್. ನಾನು ಸುಮ್ಮನೆ ಇವು ಕರೆದಿದ್ದಕ್ಕೆ ಹೋಗಿದ್ದಕ್ಕೆ ನನ್ಗೆ ಅಲ್ಲಿ ಇಷ್ಟೆಲ್ಲ ಆಗಿದ್ದು. ಅದಂತ ಒದೆ ಬಿದ್ದಿರೋದಕ್ಕೂ ಎಲ್ಲದಕ್ಕೂ ಕಾರಣ ಎಲ್ಲ ಅದನ್ನೇ. ಅಂದ್ರೆ ನೀವು ಈ ಒಂದು ಪಾರ್ಟಿಗೆ ಏನಿದೆ ಅದಕ್ಕೆ ಪಾರ್ಟಿ ಕೂಡ ಇನ್ವಾಲ್ವ್ಮೆಂಟ್ ಇಲ್ಲ. ನಂಗೆ ಪಾರ್ಟಿ ಗೊತ್ತೂ ಇಲ್ಲ, ಇದು ಏನಾಗಿದೆ ನಂಗೆ ವಿಷಯನೇ ಗೊತ್ತಿಲ್ಲ ಸರ್ ಚೂರು. ನಾನು ಬೆಂಗಳೂರಲ್ಲಿ ಇದ್ದೆ ಅವಾಗ, ಅವತ್ತು ನೈಟ್ ಎಲ್ಲ ನಾನು ಬೆಂಗಳೂರು MG ರೋಡಲ್ಲಿ ನಮ್ದು ಫ್ರೆಂಡ್ಸ್ ಎಲ್ಲ ಹೋಗಿ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬಂದು ಆರಾಮಾಗಿ ರೂಮಲ್ಲಿ ಮಲ್ಕೊಂಡಿದ್ವಿ. ಬೆಳಗ್ಗೆ ಎದ್ದು ಸೀದಾ ಈ ಕಡೆ ಹೋಗಿದ್ವಿ. ನೀವು ಟೆಂಪಲ್ಗೆ ಹೋಗಿ ಬರೋ ದಾರಿಲಿ ನೀವು ಸ್ಟೇಷನ್ ಹತ್ರ ಹೋಗಿ ಜಸ್ಟ್ ನಿಮ್ ಫ್ರೆಂಡ್ ಏನೋ ಆಸ್ ಎ ಫ್ರೆಂಡ್ ಆಗಿ ಏನೋ ಆಗಿದೆ ಅಂತೇಳಿ ಅವ್ರ ಜೊತೆ ಹೋಗಿ ಆಗಿರೋದು, ಬೇರೆ ಅದಕ್ಕೇನು ಸಂಬಂಧ ಇಲ್ಲ. ಅದ್ರಲ್ಲಿ ನಂಗೆ ಈ ಕೇಸು ಅಂತ ಗೊತ್ತಿದ್ರು ನಾನು ಹೋಗ್ತಿರ್ಲಿಲ್ಲ ಅವ್ರ ಜೊತೆ. ಈ ತರ ಹುಡುಗಿ ವಿಚಾರ ಅಂದ್ರೂ ಹೋಗ್ತಿರ್ಲಿಲ್ಲ, ನನ್ಗೆ ಹೇಳು ಇಲ್ಲ ಅವರು. ಹೋಗೋ ಟೈಮಲ್ಲಿ ಈ ತರ ಕೇಸಪ್ಪ ಈ ತರ ಅಂತ ಹೇಳಿದ್ರು ಕೂಡ ಬರಲ್ಲ, ನಾನು ನೀವು ಮುಗಿಸೋ ಬರೀ ಅನ್ನೋರು. ನಂಗೆ ಹೇಳಿದ್ರೆ ಕರ್ಕೊಂಡು ಹೋಗ್ಬಿಟ್ರು, ಏನೋ ಒಂದು ಬಾ ಅಂತ ಹಿಂಗ್ ಕರ್ಕೊಂಡು ಹೋಗ್ಬಿಟ್ರು. ಓಕೆ, ಬರೋ ಇದೆಲ್ಲ ಇದೇ ತರ ಆಗ್ಬಿಡ್ತು. ಇವಾಗ ನಿಮ್ದೊಂದು ವಿಚಾರ ಜನಗಳ ದೃಷ್ಟಿಕೋನದಲ್ಲಿರುವಂಥದ್ದು, ಕಬ್ಜಾ ಶರಣು ಅಂತಂದ್ರೆ ಒಂದು ಟ್ರೆಂಡಿಂಗ್ ಇಂದ ಬೀಳ್ತಾನೆ. ಟ್ರೆಂಡಿಂಗ್ ಏನೋ ಒಂದು ಟ್ರೆಂಡಿಂಗ್ ವಿಷಯ ಸಿಕ್ಕಿದ್ರೆ ಅದ್ರ ವಿಚಾರವಾಗಿ ವಿಡಿಯೋ ಮಾಡ್ತಾನೆ. ಸರ್ ನಾನು ಧರ್ಮಸ್ಥಳ ಆದ್ಮೇಲೆ ಬಿಟ್ಬಿಟ್ಟೆ ಸರ್ ಎಲ್ಲ. ಬಹಳ ಮುಖ್ಯವಾಗಿ ಧರ್ಮಸ್ಥಳದ ಬಗ್ಗೆ ವಿಚಾರ ಮಾತಾಡೋಣ. ಧರ್ಮಸ್ಥಳ ಅಂತ ಬಂದಾಗ ಆವಾಗ ಒಂದಷ್ಟು ನೀವು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಧರ್ಮಸ್ಥಳದವರೆಗೂ ರೀಚ್ ಆದ್ರಿ. ಅದಾದ್ಮೇಲೆ ಧರ್ಮಸ್ಥಳದ ಪರ ವಿರೋಧ ಬಹಳ ಚರ್ಚೆ ಆಯ್ತು. ಆವಾಗ ದೊಡ್ಡ ಮಟ್ಟದಲ್ಲಿ ವೈರಲ್ ಕೂಡ ಆಗಿದ್ರಿ. ಬಿಗ್ ಬಾಸ್ ಹೋಗ್ತೀರಾ ಅಂತೆಲ್ಲ ಒಂದಷ್ಟು ಜನ ಮಾತಾಡ್ತಾ ಇದ್ರು. ಆ ವಿಚಾರ ಅದರಿಂದ ಬಂದ್ರೆ ಧ್ರುವ ಸರ್ಜಾ ಅವ್ರ ಬಗ್ಗೆ ಒಂದು ಸಿನಿಮಾದ ಬಗ್ಗೆ ಒಂದು ನೆಗೆಟಿವ್ ಆಗಿ ಒಂದಷ್ಟು ವಿಚಾರಗಳು ಮಾತಾಡಿದ್ರಿ. ಆ ವಿಚಾರಗಳು ಹೇಗೆ ಅಂದ್ರೆ ಟ್ರೆಂಡಿಂಗ್ ಅಂದ್ರೆ ಕಬ್ಜಾ ಶರಣು ಅಂತಂದ್ರೆ ಟ್ರೆಂಡಿಂಗ್ ನ ಆಯ್ಕೆ ಮಾಡ್ಕೊತಾನೆ ಗುರು ಅನ್ನೊಂದು ಇಂಟೆನ್ಷನ್ ಇದೆ ಆಡಿಯನ್ಸ್ಗೆ. ಅದ್ರ ವಿಚಾರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ ಸರ್? ಅದೇ ಅವ್ರ ವಿಚಾರ, ಅದು ಅವ್ರ ಅಭಿಪ್ರಾಯಕ್ಕೆ ನಾನು ಕ್ವಶನ್ ಮಾಡುವಂತ ಅರ್ಹತೆ ನನಗಿಲ್ಲ. ರೆಸ್ಪೆಕ್ಟ್ ಅವ್ರ ವಿಚಾರಕ್ಕೆ ನಾನು ರೆಸ್ಪೆಕ್ಟ್ ಕೊಟ್ಟು ನನ್ನ ವಿಚಾರ ಏನಂದ್ರೆ, ನಮ್ಗೊಂದು ಇದು ನಡೀತಾ ಇದೆ ಅಂದ್ರೆ ನಾನು ಮಾರ್ಟಿನ್ ಒಂದು ರಿವ್ಯೂ ಕೊಟ್ಟಿದ್ದೆ. ಓಕೆ, ಅದನ್ನ ಧ್ರುವ ಸರ್ಜಾ ಅವ್ರು ಮ್ಯಾಟರ್ ಹೇಳಿದ್ರೆ ಐ ಥಿಂಕ್ ನಂಗೆ ಅವಾಗ ಈ ಕಬ್ಜಾ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ನಾನು ಫೆಬ್ರವರಿ ಟೈಮಲ್ಲೇನೋ ಅದು ರಿವ್ಯೂ ಕೊಟ್ಟಿರೋದು. ಅವತ್ತು ಕೂಡ ಸರ್ ನಾವು ಆ ವಿಚಾರ ನಾನು ಏನೋ ಕೇಳಿದೆ ಅಂದ್ರೆ, ತುಂಬಾ ನಾನು ಎಲ್ಲ ಡಿಸ್ಕಸ್ ಮಾಡಬಾರ್ದು, ಬಟ್ ಮಾಡ್ತೀನಿ, ಸಮಯ ಸಂದರ್ಭ ಬಂದಿದೆ. ನಾನು ಪ್ರಥಮ ಅವ್ರ ಹತ್ರ ವರ್ಕ್ ಮಾಡ್ತಿದ್ದೆ. ನಾನು ನಟ ಭಯಂಕರ ಅನ್ನೋದಕ್ಕೆ ನಾನು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಾನು ನೋಡ್ಕೋತಿದ್ದೆ. ಆ ಟೈಮಲ್ಲಿ ನಾವು ಮಾರ್ಟಿನ್ ಸೆಟ್ಗೆ ವಿಸಿಟ್ ಮಾಡಿದ್ವಿ, ನಾನು ಪ್ರಥಮ್ ಅವರು. ಆ ಟೈಮಲ್ಲಿ ಉದಯ್ ಮೆಹ್ತಾ ಅವ್ರ ಪ್ರೊಡ್ಯೂಸರ್ ಇದ್ರು. ಉದಯ್ ಮೆಹ್ತಾ ಅವರು ಪ್ರಥಮ್ ಸರ್ ಹತ್ರ ಹೆಂಗೆ ಕಣ್ಣೀರಲ್ಲಿ ನೀರು ಹಾಕೊಂಡ್ಬಿಟ್ಟು ಹೇಳ್ತಾ ಇದ್ರು, ಈ ತರ ಅಲ್ಲಿ ನಾನೊಬ್ಬ ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಮಾಡಬೇಕು ಅಂತ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಬೇಕು ಅಂತ ಆಸೆಯಲ್ಲಿ ಬಂದವನು. ಒಬ್ಬ ಪ್ರೊಡ್ಯೂಸರ್ನ ಕಣ್ಣೀರು ಹಾಕೋದು ನೋಡ್ಬಿಟ್ಟು ನಂಗೊಂದು ಫೀಲ್ ಇತ್ತು, ಏನೋ ಮಾಡ್ತವ್ರೆ ನೋಡೋಣ ಸಿನಿಮಾ ಅಂತ. ನಾನು ಸಿನಿಮಾ ರಿಲೀಸ್ ಆದ ತಕ್ಷಣ 34 ಜನಕ್ಕೆ ನಾನು ಟಿಕೆಟ್ ತೆಗೆಸ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಥಿಯೇಟರ್ಗೆ, ಮಾರ್ಟಿನ್ಗೆ. ಯಾಕಂದ್ರೆ ನಾನು ಕಣ್ಣೀರು ನೋಡ್ಬಿಟ್ಟಿದ್ದೆ ಉದಯ್ ಮೆಹ್ತಾ ಅವ್ರದ್ದು.
ಪಾಪ ಒಳ್ಳೆ ಬಾಲಿವುಡ್ ವಿಲನ್ ತರ ಇದ್ರು, ಏಡ್ಸ್ ಪೇಷಂಟ್ ತರ ಬಿಟ್ಟಿದ್ರು ಕೊನೆಗೆ ಸಿನಿಮಾ ಮಾಡಿ ಕೊನೆವರೆಗೂ. ನಾನು ಇದು Loss ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಹಿಂಗೆ ಆಗ್ಬಿಟ್ಟಿದೆ ಸರ್. ನಾನೆಲ್ಲ ಸಿನಿಮಾ ನೋಡೋಕೆ ಹೋದ್ರೆ 20 ನಿಮಿಷ ನೋಡೋಕ್ಕಾಗಿಲ್ಲ ಸರ್ ನಮ್ಮ ಕೈಯಿಂದ. ಅದು ಫ್ಯಾಕ್ಟು. ಇವಾಗ ನಮ್ಗೆ ಧ್ರುವ ಸರ್ ಫ್ಯಾನ್ಸ್ ನೀವು ಬೈದ್ರು ಪರವಾಗಿಲ್ಲ, ಧ್ರುವ ಅವರು ನಮ್ಗೆ ತುಂಬಾ ಆತ್ಮೀಯ, ನಮಗೂ ಅವ್ರ ಪರ್ಸನಲ್ ಮೆಸೇಜ್ ಮಾಡೋರು ಎಲ್ಲ ಮಾಡವ್ರೆ. ಬಟ್ ಇದು ಫ್ಯಾಕ್ಟು, ಅದು ಅವರು ಒಪ್ಕೋಬೇಕು, ನಾವು ಒಪ್ಕೋಬೇಕು. ಒಬ್ಬ ದೊಡ್ಡ ಸ್ಟಾರ್ನ ಕರ್ಕೊಂಡು ಹೋಗ್ಬಿಟ್ಟು ಆ ಥರ ಸಿನಿಮಾ ಕೊಟ್ಟಿದ್ದು ಅವ್ರದ್ದು ತಪ್ಪು. ಸಿನಿಮಾ ಒಪ್ಕೊಂಡಿದ್ದು ಇವ್ರಿಗೂ ಗೊತ್ತಿಲ್ಲ ಕತೆ ಹೆಂಗೆ ಆಯ್ಕೆ ಮಾಡಿದ್ರು ಸರ್. ಒಬ್ಬ ಧ್ರುವ ಅವ್ರನ್ನ ಅಂತ ಆಕ್ಟರ್ ನಾವು ಅಷ್ಟು ಎಂಟರ್ಟೈನ್ಮೆಂಟ್ ಅಷ್ಟು ಈ ರೀತಿಲಿ ನೋಡ್ಬಿಟ್ಟು ಅದು ಆಕ್ಟಿಂಗ್ ಎಲ್ಲ ನಮ್ಗೆ ನೋಡೋಕ್ಕಾಗಿಲ್ಲ. ಆ ಫ್ರಸ್ಟ್ರೇಷನ್ ಅಲ್ಲಿ ನಾವು ವಿಡಿಯೋ ಮಾಡಿದ್ದಷ್ಟೇ. ಇದೊಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಮೋಸ, ಒಬ್ಬ ಪ್ರೊಡ್ಯೂಸರ್ ಮೋಸ ಅಂತ ವಿಡಿಯೋ ಮಾಡಿದ್ವಿ. ಆ ಟೈಮಲ್ಲಿ ವರಲ್ ಆಯಿತು. ಅದಾದ್ಮೇಲೆ ಬರ್ತಾ ನಾನು RCB ಬಂತು. ನಾನು ಒಂದು 10 ವರ್ಷದಿಂದ ಅಭಿಮಾನಿ RCBಗೆ. ಅದೊಂದು ವಿಭಿನ್ನವಾದಂತ ಒಂದು ಆ ಟೈಮ್ಗೆ ಅದನ್ನ ಯಾರು ಬಹುಶಃ ಕರ್ನಾಟಕದಲ್ಲಿ ನೀವೇ ಮೊದಲಿಗೆ ಮಾಡಿರುವಂಥದ್ದು ಅದ್ರದ್ದು ಒಂದು ಚಾಲೆಂಜು. ಅದೆಲ್ಲ ಮಾಡಿದಾಗ ಸಹಜವಾಗಿ ಒಂದಷ್ಟು ಜನ ಹೆಣ್ಮಕ್ಳು ನೋಡ್ತಾ ಇರ್ತಾರೆ, ಫ್ಯಾಮಿಲಿ ನೋಡ್ತಾ ಇರುತ್ತೆ. ಆ ಟೈಮಲ್ಲಿ ನಿಮ್ಗೆ ಹೆಂಗ್ ತಗೊಂಡ್ರೆ ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ? ಇವಾಗ ಹೇಳೋದು ಸುಲಭ, ಬಟ್ ಅದನ್ನ ನೀವು ಅಕ್ಸೆಪ್ಟ್ ಮಾಡಿ ಅದನ್ನ ಮಾಡ್ತಿದ್ರಲ್ಲ, ಅದು ಹೇಗೆ ಅನಿಸ್ತು? ನಾವು ಉಪ್ಪಿ ಸರ್ ಫ್ಯಾನು ಸರ್. ನಾವು ಉಪ್ಪಿ ಸರ್ ಫ್ಯಾನು. ಏನೇ ಇದ್ರು ಕೂಡ ಉಪ್ಪಿ ಸರ್ ಅಂತಾರೆ. ನಾನು ಕಚಡನು, ನೀವು ಕಚಡನೇ. ನಾನು ಹೇಳ್ಕೊತೀನಿ, ಹೇಳ್ಕೊಲ್ಲ, ಹಂಗೆ ನಾನು ಸರ್ಕೇಸ್ಟಿಕ್ವೆ. ಗುರು ಆಯ್ತು ಕೊಟ್ಟವ್ರೆ, ಮಾಡಿ ತೋರಿಸೋ, ಅದ್ರಲ್ಲೇನು ತಪ್ಪೈತೆ? ಸಮಾಜದಲ್ಲಿ ನೋಡಿ ಇವಾಗ ಸರ್, ಇವಾಗ ಒಂದು ಪೋರ್ನ್ ವಿಡಿಯೋ ಮಾಡ್ತಾರೆ ಅಂದ್ರೆ 18+ ಅಂತ ಹಾಕಿರ್ತಾರೆ. ನಾನು ಅದೊಂದು ಯಾವುದೋ ಒಂದು ವಿಡಿಯೋ ಮಾಡಿದ್ದೀನಿ ಅಂದ್ರೆ 18+ ಸ್ಟಾರ್ಟಿಂಗ್ ನಾನು ಕೊಟ್ಟಿದ್ದೀನಿ ಅದಕ್ಕೆ ಡಿಸ್ಕ್ಲೇಮರು, ನೋಡೋರೆ ನೋಡಿ ಅಂತ. ಅದನ್ನ ಜನ ತಪ್ಪ ತಿಳ್ಕೊಂಡ್ಬಿಟ್ರು. ಅದು ನನ್ನ ವೈಯಕ್ತಿಕ. ನೋಡೋರಿಗೆ ಚಂದ, ನೋಡಿಲ್ಲ ಅಂದ್ರೆ ಅನ್ಫಾಲೋ ಅಂತ ಐತೆ, ಅನ್ಫಾಲೋ ಹೊಡ್ಕೊಂಡ್ಬಿಟ್ಟು ರಿಪೋರ್ಟ್ ಹೊಡ್ಕೊಂಡ್ಬಿಟ್ಟು ಹೋಗ್ಲಿ, ಅದಕ್ಕೇನು ಬೇಜಾರಿಲ್ಲ. ಈಗ ಈ ಒಂದು ಪ್ರಕರಣ ನಿಮಗೆ ಬಹಳ ಕುಗ್ಗಿಸ್ತಾ ಅಂತ? ಯಾಕೆಂದ್ರೆ ಇವತ್ತಿಗೊಂದು ವಿಡಿಯೋ ಮಾಡಾಕ್ತೀರಾ, ಸಾಕು ಇವತ್ತಿಂದ ನಾನು ವಿಡಿಯೋನೇ ಮಾಡಲ್ಲ, ನನಗೆ ಬೇಡ ನನಗೆ ಅಂತ. ಯಾಕೆ ಈ ಒಂದು ಮನಸ್ಥಿತಿ ಯಾಕೆ ಬಂತು? ಯಾಕೆಂದ್ರೆ ನಿಮ್ಗೆ ಹಂಗ್ ಲೆಕ್ಕ ಹಾಕಳಕ್ ಹೋದ್ರೆ ಒಂದು ಚಾಲೆಂಜಸ್ ತಗೊಂಡಾಗ ಒಂದಷ್ಟು ಜನ ನೆಗೆಟಿವ್ ಆಗಿ ಹಾಕಿದ್ರು, ಅವಾಗ ಬಿಡ್ಲಿಲ್ಲ. ಧ್ರುವ ಸರ್ದ ಒಂದಷ್ಟು ಸಮಸ್ಯೆ ಆಯಿತು, ಅವಾಗ ಬಿಡ್ಲಿಲ್ಲ. ಧರ್ಮಸ್ಥಳದ ಒಂದಷ್ಟು ಅವಾಗ ಒಂದಷ್ಟು ನೆಗೆಟಿವ್, ಅವಾಗಲೂ ನೀವು ಇದು ಮಾಡದೇ ಇದ್ದಾಗ ಈಗ ಈ ಒಂದು ಪ್ರಕರಣದಲ್ಲಿ ನೀವು ಇಲ್ಲ ಅಂತ ನೀವು ಡಿಫೆಂಡ್ ಮಾಡ್ತಾ ಇದ್ದೀರಾ. ಅಂದ್ರೆ ನಾನು ಈ ಪ್ರಕರಣದಲ್ಲಿ ಇಲ್ಲ ಅನ್ನೋದಕ್ಕೆ ಒಂದಷ್ಟು ಪುರಾವೆಗಳು ಕೂಡ ನಿಮ್ಮ ಹತ್ರ ಇರುವಂಥದ್ದು. ಆದರೆ ಯಾಕೆ ಅಷ್ಟೊಂದು ಇದಾಯ್ತಾ ನಿಮ್ಮ ಮನಸ್ಸಿಗೆ ಅಷ್ಟೊಂದು? ಈ ಜನರ ಮನಸ್ಥಿತಿ ಸೋಲಿಸ್ಬಿಡ್ತು ಸರ್. ನಾನು ಅಂದರೆ ಪದೇ ಪ್ರತಿಯೊಂದರಲ್ಲೂ ಇವನು ಟ್ರೆಂಡು, ಇವನು ಸರಿ ಇಲ್ಲ ಅನ್ನೋ ಥರನೇ ನೋಡ್ಕೊಂಬಂದ್ರು. ಅದರಲ್ಲಿ ಹೊರತು ನಮ್ಮ ಮನೆಯವರಿಗೆ ನಾನು ಪದೇ ತೊಂದರೆ ಕೊಡ್ಕೊಂಡೇ ಬಂದೆ. RCB ಟೈಮಲ್ಲೂ ಕೂಡ ಯಾವುದೋ ಒಂದು ಚಾಲೆಂಜ್ ಮಾಡಿದೆ, ಮನೆಗೆಲ್ಲ ಫೋನ್ ಹಾಕಿದ್ರು, ಯಾಕಪ್ಪ ಹಿಂಗೆಲ್ಲ ಮಾಡ್ತಿದ್ದೀರ ಅಂತ ಕಣ್ಣೀರು ಹಾಕಿದ್ರು. ಇಲ್ಲಮ್ಮ ಸ್ವಲ್ಪ ಇದು ತಪ್ಪಾಯಿತು ಅಂತ ಹೇಳಿ ನಾನು ಏನೋ ಮಾಡ್ತೀನಿ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಮಾರ್ಟಿನ್ ಟೈಮಲ್ಲೂ ಕೂಡ ಹಿಂಗೆ ಆಯಿತು, ಮತ್ತೆ ಕಣ್ಣೀರು ಹಾಕಿದ್ರು. ನನ್ನೊಂದು ಬಹಳ ಪರ್ಸನಲ್ ಅಂತ ಅನ್ಕೋಬೋದು. ಒಂದು ಫ್ಯಾಮಿಲಿ, ಒಂದು ಇಂಡಸ್ಟ್ರಿಗೆ ಬರ್ತೀವಿ ಅಂತಂದಾಗಲೇ ಒಂದು ಫ್ಯಾಮಿಲಿಗಳಿಗೆ ಒಂದಷ್ಟು ಆಸೆ ಕನಸುಗಳಿರುತ್ತೆ. ನನ್ನ ಮಗ ಹೀಗೆ ಬೆಳಿಬೇಕು, ಹಾಗೆ ಬೆಳಿಬೇಕು ಅಂತಿರುತ್ತೆ. ಹಾಗೆ ನೀವೊಂದು ಕನ್ಸು ಕಟ್ಕೊಂಡು ಬಂದಿರ್ತೀರ ಬೆಂಗಳೂರಿಗೆ. ನಿಮಗೂ ಒಂದು ಒಳ್ಳೆ ಫ್ಯಾಮಿಲಿ ಖಂಡಿತ ಇರುತ್ತೆ, ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಂದಿರಲ್ಲ. ನಿಮ್ಮ ಪ್ರತಿಯೊಂದು ಆಕ್ಟಿವಿಟೀಸ್ ಕೂಡ ಸ್ಟೇಟಸ್ ಹಾಕಿದ್ರೆ ನೋಡ್ತಾ ಇರ್ತಾರೆ. ಆಮೇಲೆ ನೀವು ಇವಾಗ ಜನಗಳು ಮುಂದೆ ಬದುಕ್ತಾ ಇರುವಂಥವ್ರು, ಸೋಷಿಯಲ್ ಮೀಡಿಯಾದ ಜನಗಳು ನೀವೇನು ಮಾಡಿದ್ರು ಕೂಡ ಜನಗಳಿಗೆ ಗೊತ್ತಾಗುತ್ತೆ. ಸೊ ಅದು ಅಷ್ಟು ನೋಡ್ತಾ ಇರ್ತಾರೆ. ಅದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ಕೊಂಬಂದ್ರಿ? ಎಲ್ಲದನ್ನೂ ನೋಡ್ತಾ ಬಂದಾಗ ಅವ್ರ ಪ್ರತಿಯೊಂದು ಕ್ವಶನ್ಸ್ಗೂ ನಿಮ್ಮ ಆನ್ಸರ್ ಹೇಗಿತ್ತು ಆ್ಯಂಡ್ ನಿಮ್ಮ ಏನಿತ್ತು ಅಂತ ಇಂಡಸ್ಟ್ರಿಗೆ ಬಂದು? ಸರ್ ನಂದು ಅದೇ ಇಂಡಸ್ಟ್ರಿಗೆ ಬಂದಿದ್ದು ಸರ್, ನಾನೊಬ್ಬ ಡೈರೆಕ್ಟರ್ ಆಗಬೇಕು ಅಂತ. ನಾನು ಶಾರ್ಟ್ ಫಿಲಮು ಮಾಡಿದೆ ಸರ್. ಇದು ಈ ಕಬ್ಜಾ, ಸೋಷಿಯಲ್ ಮೀಡಿಯಾ ಕಬ್ಜಾ ಬರೋಕ್ಕಿಂತ ಮುಂಚೆ ತುಂಬ ಸ್ಟ್ರಗಲ್ ಮಾಡಿದ್ದೀನಿ ಸರ್. ಕಬ್ಜಾಗೆ ನಾನು ಕೋಆರ್ಡಿನೇಟರ್ ವರ್ಕ್ ಮಾಡಿ, ಜೂನಿಯರ್ ಆರ್ಟಿಸ್ಟ್ ವರ್ಕ್ ಮಾಡಿ, ಚಂದ್ರು ಸರ್ ಕೈಯಿಂದ ಬೈಸ್ಕೊಂಡು, ಲೋಫರ್ ಅದಂತೆಲ್ಲ ಬೈಸ್ಕೊಂಡು, ಹುಡುಗರು ಕೈ ಟೈಮ್ ಹಾಕಲ್ಲ ಅಂತ ಬೈಸ್ಕೊಂಡು, ಅದೆಲ್ಲ ಮಾಡಿಕೊಂಡು, ಮಿಸ್ ನಂದಿನಿ ಮಾಡಿದೆ, ಉಪೇಂದ್ರ ಅವರು ಮಿಸ್ಸಸ್ದು, ಅದೆಲ್ಲ ಮಾಡಿಕೊಂಡು, ಅಮೃತಾಂಜನು, ನಟಭಯಂಕರ, ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ನಾನು ಸಿನಿಮಾ ಮಾಡೋಣ ಅಂತ ಬಂದವನು. ಇಲ್ಲಿವರೆಗೂ ಒಂದು 10-15 ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ. ಬಟ್ ರೆಕಗ್ನೇಷನ್ ಶಾರ್ಟ್ ಫಿಲಮ್ ಇಲ್ಲ ನನಗೆ. ನಾನು ಫ್ರಸ್ಟ್ರೇಟ್ ಆಗ್ಬಿಟ್ಟೆ ಸರ್. ಎಲ್ಲಿ ನಿಮಗೂ ಗೊತ್ತು ಸರ್, ಒಬ್ಬ ಇಂಡಸ್ಟ್ರಿಯಲ್ಲಿ ದುಡ್ಡು ಸಿಗ್ತಾಯಿಲ್ಲ. ಈ ಕಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ 5-6 ಸಾವಿರ ಕೊಡಲ್ಲ, ಅದು ಖರ್ಚಿಗೂ ಆಗಲ್ಲ, ರೆಂಟ್ಗೂ ಆಗಲ್ಲ. ಮನುಷ್ಯಂಗೆ ಯಾವ ಥರ ಫ್ರಸ್ಟ್ರೇಟ್ ಆಗ್ಬಿಟ್ಟೆ ಅಂದರೆ, ಬೆಂಗಳೂರಿಗೆ ಬಂದಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಬಂತು. ಅದಕ್ಕೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಪ್ಲಾಟ್ಫಾರ್ಮು ನಮ್ಗೆ ಇದು ಬೇಡ, ನಮಗೆ ಇಲ್ಲಿ ದುಡ್ಡು ಸಿಗಲ್ಲ, ಏನೂ ಸಿಗಲ್ಲ ಅಂತ ಫ್ರಸ್ಟ್ರೇಟ್ ಆಗ್ಬಿಟ್ಟು ಸೋಷಿಯಲ್ ಮೀಡಿಯಾಗೆ ಬಂದಿರೋದು ಸರ್. ಬಂದಾಗ ಸೋಷಿಯಲ್ ಮೀಡಿಯಾ ಎಲ್ಲ ಕೊಡ್ತು ನನಗೆ. ನನಗೆ ಇಲ್ಲಿ ಆ ತಲೆನ ಇಲ್ಲಿ ಓಡಿಸ್ದೆ. ನಾನು ದುಡ್ಡು ಕೊಡ್ತು, ಆರಾಮಾಗಿದ್ದೀನಿ. ಇವಾಗ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ ಆರಾಮಾಗಿ ನನಗೆ ಒಳ್ಳೆ, ನೋಡಿ ಸರ್ ನೀವೇ ನೋಡಿ, ಒಳ್ಳೆ ಮನೇಲಿ ಇದ್ದೀನಿ, ಒಳ್ಳೆ ಊಟ ಕೊಡಿರ್ತೈತಿ, ಕಣ್ಣಿಗೆ ಏನು ಕಾಣಿಸುತ್ತೆ ತೊಗೊಳ್ಳೋಂಥ ಕೆಪಾಸಿಟಿ ದೇವ್ರು ಅವ್ರ ಫಾಲೋವರ್ಸ್ ಕೊಟ್ಟವ್ರೆ. ಅದಕ್ಕೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ದಾರಿನ ಚೂಸ್ ಮಾಡಿದ್ದಷ್ಟೇ. ಮನೆಯವ್ರಿಗೆ ಏನು ರೆಸ್ಪಾನ್ಸ್, ಏನು ಕೇಳಿದ್ರು ಕ್ವಶನು? ಅಂದರೆ ಹಿಂಗಾಗಿದೆ ಅಂತಂದಾಗ, ಯಾಕೆಂದರೆ ಇದು ತುಂಬ ಸೆನ್ಸಿಟಿವ್ ವಿಚಾರ. ಅಮ್ಮ ಫೋನ್ ಹಾಕಿದ್ರು ಸರ್, ಅಮ್ಮ ಫೋನ್ ಎತ್ತಿಲ್ಲ, ಇಲ್ಲಿವರೆಗೂ ಎತ್ತಿಲ್ಲ, ಎತ್ತೋ ಧೈರ್ಯ ಆಗಿಲ್ಲ ನನಗೆ. ಅಪ್ಪನೂ ಫೋನ್ ಹಾಕಿದ್ರು, ಆ ಧೈರ್ಯ ಬಂದಿಲ್ಲ. ಚಿಕ್ಕಪ್ಪ ಫೋನ್ ಹಾಕಿದ್ರು, 1 ಅವರ್ ಮಾತಾಡಿದ್ರು, ಬೆಂಗಳೂರು ಬೇಡ, ಸೋಷಿಯಲ್ ಮೀಡಿಯಾ ಜೀವನ ಬೇಡ ನಿಮಗೆ. ನಾವು ತುಂಬ, ನಮ್ಮದು ಮನೆತನ ತುಂಬ ದೊಡ್ಡ ಮನೆತನ, ಇಷ್ಟೆಲ್ಲ ನಾವು ಹೆಸರು ಉಳಿಸ್ಕೊಂಡ್ಬಂದಿದ್ದೀವಿ. ಬಟ್ ಆ ಹೆಸರಿಗೆ ಡ್ಯಾಮೇಜ್ ಮಾಡ್ತಿಲ್ಲ ನೀನು. ಬಟ್ ಅದು ನೀನು ಮಾಡುವಂಥ ಇದನ್ನ ನಂಗೆ ಜನ ಎಲ್ಲ ಶೇರ್ ಮಾಡ್ತಾರೆ, ನಮ್ಮ ರೀಲು, ಅದು ನೋಡೋಕ್ಕಾಗ್ತಿಲ್ಲ. ಇವಾಗ ನಾವೇ ನಿಮ್ಮ ಮನೇಲಾಗಿ ಇಷ್ಟು ನಾವು ದೊಡ್ಡವನದೇ, ನೀನು ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ ಆಗಲಿ, ನಮ್ಮ ಅಪ್ಪ ಆಗಲಿ, ಯಾರೇ ಅವರೇ ಕೈ ಮುಟ್ಟಿಲ್ಲ ಸರ್ ನನ್ನ.
ಈ ಸಡನ್ ಆಗಿ ಯಾವ್ದೋ ಒಂದು ವಿಡಿಯೋ ನೋಡ್ತಾರೆ, ವಿಡಿಯೋದಲ್ಲಿ ಯಾರೋ ಒಬ್ರು ಹೊಡಿತಾರೆ ಅಂದ್ರೆ ಅವ್ರ ಮನಸ್ಸಿಗೆ ಸ್ವಲ್ಪ ಟಚ್ ಆಗಿರುತ್ತೆ. ಅದಕ್ಕೆ ತುಂಬಾ ಎಮೋಷನಲ್ ಆಗಿ ಕಣ್ಣೀರ್ ಹಾಕೊಂಡೆಲ್ಲ ಮಾತಾಡಿದ್ರು. ಬೇಡ ನಿಂಗೆ ಸೋಷಿಯಲ್ ಮೀಡಿಯಾ ಜೀವನ, ಬಾ ನಿಂಗೆ ಏನ್ ಬಿಸ್ನೆಸ್ ಹಾಕೊಡ್ಬೇಕಾ, ಏನ್ ಮಾಡ್ಕೊಡ್ಬೇಕು ಎಲ್ಲ ಮಾಡ್ಕೊಡ್ತೀವಿ, ನಿನ್ಗೋಸ್ಕರ ಏನೈತೆಲ್ಲ ಮನೇನೋ ಐತೆ ಎಲ್ಲನೋ ಐತಿ, ನಿನ್ಗೇನು ನೀನ್ ಇದನ್ನ ಮಾಡ್ತಿದ್ಯಾ ಬೇಡ ಅಂತ ಎಮೋಷನಲ್ ಆಗಿ ಅಕ್ಕ ಮತ್ತೆ ಅವ್ರು ಮಾತಾಡಿದ್ರು. ಅಪ್ಪ ಅಮ್ಮನ ಜೊತೆ ಎಲ್ಲ ಮಾತಾಡಿಲ್ಲ ಸರ್. ಅದೇ ಸರ್ ತುಂಬಾ ಕಷ್ಟ ಕೊಟ್ಟಿದ್ದೀನಿ ಸರ್. ಅಮ್ಮಂಗೂ ಅಪ್ಪಂಗೂ ತುಂಬಾ ಕಣ್ಣೀರು ಹಾಕ್ಸಿದ್ದೀನಿ. ಅದಕ್ಕೆ ನಾನು ತುಂಬಾ ನೋಡಿ ಬೇಡ ಈ ಜೀವನನೇ ಬೇಡ, ಸೋಷಿಯಲ್ ಮೀಡಿಯಾದು ಸಾಕು ಅಂತ ಇವತ್ತೊಂದು ವಿಡಿಯೋ ಮಾಡಾಕಿ. ಬಹುಶಃ ಈ ವಿಡಿಯೋ ಹೊರಬಂದ್ರೆ ನಿಮ್ಮ ಮನೆಯವ್ರಿಗೂ ತಲುಪೋದು. ನಿಮ್ಮ ಅಮ್ಮನ ಫೋನ್ ಪಿಕ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಈ ವಿಡಿಯೋ ಮುಖಾಂತರ ಏನಾರ ಹೇಳಂಗಿದ್ರೆ ಅಮ್ಮನಿಗೆ ಅಥವಾ ನಿಮ್ಮ ಮನೆಯವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿವರೆಗೂ ತುಂಬಾ ನೋವು ಕೊಟ್ಟಿದ್ದೀನಮ್ಮ, ತುಂಬಾ ತೊಂದರೆ ಕೊಟ್ಟಿದ್ದೀನಿ, ತುಂಬಾ ಕಣ್ಣೀರು ಹಾಕ್ಸಿದ್ದೀನಿ. ಎಲ್ಲದಕ್ಕೂ ಮನ್ಸಾರೆ ಸಾರಿ ಕೇಳ್ತೀನಿ. ಇನ್ಮೇಲೆ ನೀವು ತಲೆ ತೆಗ್ಸುವಂಥ ಕೆಲಸ ಮಾಡಲ್ಲ. ನಿಮ್ಮ ಮರ್ಯಾದೆ ತಾವೇನು ಕಾಪಾಡ್ಕೊಂಡು ಬಂದಿದ್ದೀರಾ ಅದನ್ನು ಉಳಿಸ್ಕೊಂಡು ಒಳ್ಳೆ ಮಗನಾಗಿ ಕಾಪಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ಇದೊಂದು ವಿಚಾರಕ್ಕೆ ತುಂಬ ಕಷ್ಟ ಗೊತ್ತು, ತುಂಬ ಪದೇ ಕಾಲ್ ಮಾಡ್ತಿದ್ದೀರಾ, ಪಿಕ್ ಮಾಡ್ತಿಲ್ಲ. ವಾಟ್ಸಪ್ಪಲ್ಲೆಲ್ಲ ಹಳೋ ವಾಯ್ಸ್ ಮೆಸೇಜ್ ಎಲ್ಲ ನೋಡಿದೆ, ತಡ್ಕೊಳಕ್ಕಾಗಿಲ್ಲ, ಮನಸ್ಸಿಲ್ಲ ಕಾಲ್ ಪಿಕ್ ಮಾಡೋ ಅಂತ ಮಾಡಿ ಮಾತಾಡೋ ಅಷ್ಟು ಧೈರ್ಯನೂ ಇಲ್ಲ ನನಗೆ. ನಿಮ್ಮ ವಯಸ್ಸು ಹಳೋ ವಯಸ್ಸು ಕೇಳೋಕ್ಕೂ ಆಗಲ್ಲ. ಏನೋ ತಪ್ಪು ಮಾಡಿದ್ದೀನಿ, ತಿದ್ಕೊಂಡು ಒಳ್ಳೆ ಮಗಾಗಿ, ಒಳ್ಳೆ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಲೈಫ್ನ ಲೀಡ್ ಮಾಡ್ತೀನಿ ಅಂತ ಕೇಳ್ಕೊತೀನಿ ಅಷ್ಟೇ. ಇವಾಗ ಒಂದಷ್ಟು ಕಾಮೆಂಟ್ಗಳು ನೋಡ್ತಾ ಇದ್ರೆ ಕರ್ಮ ಇಸ್ ಬ್ಯಾಕ್, ಕರ್ಮ ರಿಟರ್ನ್ಸ್ ಅಂತ ಹಾಕ್ತಾರೆ. ಆಮೇಲೆ ಇದು ನಿಜವಾದ ಹೊಸ ವರ್ಷ ಏನೋ ಇದಾಯ್ತು ಅಂತ ಹಾಕ್ತಾರೆ. ತುಂಬಾನೇ ಅಂದ್ರೆ ಅವ್ರಿಗೇನೋ ಖುಷಿ ಸಿಗುತ್ತೇನೋ ಅನ್ನೋ ರೀತಿ ಒಂದಷ್ಟು ಸಾಕಷ್ಟು ನೆಗೆಟಿವ್ ಕಾಮೆಂಟ್ಸ್ಗಳು. ಅದನ್ನೆಲ್ಲ ಹೇಗೆ ಡೈಜೆಸ್ಟ್ ಮಾಡ್ಕೋತೀರಾ? ಹೇಗೆ? ತುಂಬಾ ಜನ ಅವ್ರ ಫ್ರಸ್ಟ್ರೇಷನ್ ನ ಕಮೆಂಟ್ ಮುಖಾಂತರ ಹೊರಗಡೆ ತಗೋತೀವಿ. ಈಗ ನಾನು ಹೇಳಿದಾಗ ಅವರು ಕೂಡ ನೋಡಿರಲ್ಲ ಕಣ್ಣಿಂದ, ಅಲ್ಲಿ ಹೊರಗಡೆ ಇರುವಂತ ಒಂದು ಚಿತ್ರಣ ನೋಡಿರ್ತಾರೆ, ಅದನ್ನ ಡಿಸೈಡ್ ಮಾಡಿ ಕಾಮೆಂಟ್ ಮಾಡ್ತಾ ಇರ್ತಾರೆ, ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ಅದಂದ್ರೆ ಸರ್, ಅದು ಜನ ಮನಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸರ್, ನಾನು ಧರ್ಮಸ್ಥಳ ಒಂದು ಪಾದಯಾತ್ರೆ ಹೋದಾಗ ಧರ್ಮದ ವಿರುದ್ಧ ಹೋಗ್ಬಿಟ್ಟೆ. ಒಂದು ಯಾವುದೋ ಸ್ಟೇಟ್ಮೆಂಟ್ ಕೊಟ್ಟೆ, ನಾನು ನಕಲಿ ದೇವಮಾನವ ಅನ್ನೋದು. ಇವರು ಈ ತರ, ಇವ್ರದೊಂದು ಷಡ್ಯಂತ್ರ ಇದೆ, ಇವ್ರದೊಂದು ಟೀಮ್ ಇದೆ, ಇವರು ಈ ತರ ಬೇಕು ಅಂತ ಮಾಡ್ಸವ್ರೆ, ಈ ವೀರೇಂದ್ರ ಹೆಗ್ಡೆ ಅವ್ರ ಆಪೋಸಿಟ್ ಇವ್ರು ಬೇಕು ಅಂತಾನೆ ಮಾತಾಡವ್ರೆ ಅನ್ನೋ ತರ ತುಂಬಾ ಸ್ಪ್ರೆಡ್ ಆಯ್ತು. ಇವತ್ತು ಅದೇ ಹೇಳ್ತೀನಿ, ಅವತ್ತು ಅದೇ ಹೇಳಿದ್ದೀನಿ ಸರ್. ಇದು ಯಾರು ನಂಗೆ ಹೇಳ್ಕೊಟ್ಟಿಲ್ಲ. ನಾನು ಒಬ್ಬ ಮೆಚುರಿಟಿ ಇರೋವಂಥ ಹುಡುಗ. ನಂಗೆ ಯಾರೋ ಒಬ್ರು ದುಡ್ಡು ಕೊಡ್ತೀನಿ, ಒಬ್ರು ಮಾಡ್ತೀನಿ ಅಂತ ಮಾಡೋವಂಥ ಹುಡುಗ ಅಲ್ಲ ನಾನು ಸ್ವಲ್ಪ ನನ್ನ ಮನಸ್ಸಿಗೆ ಏನು ಬಂದೈತೋ ಅದನ್ನ ಮಾಡಿದ್ದೀನಿ. ನಾನು ಒಂದು ಹುಡುಗಿಗೋಸ್ಕರ ನ್ಯಾಯ ಕೊಡ್ಬೇಕು ಅಂತ ಪಾದಯಾತ್ರೆ ಮಾಡಿದೆ. ಕೆಲವೊಂದರಲ್ಲಿ ಓಕೆ, ಒಂದೇನೋ ಒಂದು ರಾಂಗ್ ಸ್ಟೇಟ್ಮೆಂಟ್ ತೊಗೊಂಡಿರ್ಬೋದು. ನಾನು ಆ ಬುದ್ಧಿ ಅವಾಗ ದೇವ್ರು ಕೊಟ್ಟಿಲ್ಲ ಅನ್ಸುತ್ತೆ. ಅದೊಂದಕ್ಕೆ ಡ್ಯಾಮೇಜ್ ಇಟ್ಕೊಂಡು ನಾನು ಧರ್ಮದ ವಿರುದ್ಧ ಅಂತ ಹೇಳ್ಬೇಡಿ ದಯವಿಟ್ಟು. ಯಾಕಂದ್ರೆ ಸರ್, ನಾನು ಹಿಂದೂ ಧರ್ಮದವನು. ನಾವು ಹಿಂದೂ ದೇವ್ರುಗಳನ್ನೆಲ್ಲ ಪಾಲಿಸ್ತೀವಿ. ಮಂಜುನಾಥ ಸ್ವಾಮಿ ನಮ್ಮ ಮನೆಯಲ್ಲೂ ಪೂಜೆ ಮಾಡ್ತಾರೆ, ನಾನು ಪೂಜೆ ಮಾಡ್ತೀನಿ. ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ. ಹೆಂಗ ಸರ್ ಹಿಂದೂ ವಿರುದ್ಧ ಹೆಂಗ್ ಹೋಗಕ್ಕಾಗತ್ತೆ? ನಾನು ಮಂಜುನಾಥ ಸ್ವಾಮಿ ವಿರುದ್ಧ ಹೆಂಗ್ ನಾನು ಮಾಡಕ್ಕಾಗತ್ತೆ ಒಬ್ಬ ಹಿಂದೂ ಆಗಿ? ಇನ್ನೊಂದು ಏನಾಯ್ತು ಅಂತಂದ್ರೆ, ಆ ಪ್ರಕರಣಕ್ಕೆ ಒಂದು ದೊಡ್ಡ ತಿರುವೆ ಸಿಕ್ಬಿಡ್ತು. ಹೌದು ಸರ್. ಅವಾಗ ಬಹುಶಃ ನೀವು ಮಾಡಿದ ವಿಡಿಯೋದಲ್ಲಿ ಒಂದಷ್ಟು ಫೇಲ್ಯೂರ್ ಆಯ್ತಾ ಅಂತ. ಯಾಕೆಂದ್ರೆ ಅಲ್ಲಿ ಜನಗಳ ಮೆಂಟಾಲಿಟಿ ಇದ್ದಿದ್ದೆ ಬೇರೆ, ಬಟ್ ಅಲ್ಲಿ ಸತ್ಯ ಇದ್ದಿದ್ದೆ ಬೇರೆ ಅನ್ನೋ ತರ ಒಂದು ಸರ್ ಇದೆ. ಇದರಲ್ಲಿ ಸರ್ 2 ತರ ಡಿವಿಷನ್ ಹೇಳ್ತೀನಿ ಸರ್ ನಾನು. ಒಂದು ಜನಾಂಗ, ಒಂದಿಷ್ಟು ಜನ ನನ್ನ ತುಂಬಾ ಇಷ್ಟಪಡ್ತಾರೆ. ಇಷ್ಟು ಜನ ಹಳ್ಳಿ ಊರು ಹೋದ್ರು ಕೂಡ, ಯಾವ್ದೋ ಬೇರೆ ಪದಯಾತ್ರೆಗೆ ಹೋದಾಗ ಕೂಡ ಬಂದು, ವಯಸ್ಸಾದ್ರು ಪಾಪ ಅಂಕಲ್ ಆಂಟೀಸ್ ಎಲ್ಲ ಬಂದು ನಂಗೆ ಕಾಫಿ ಕೊಟ್ಟು, ಸ್ವೀಟ್ ಕೊಟ್ಟು, ಊಟ ಎಲ್ಲ ಮಾಡಿಸ್ತಾರೆ. ಒಳ್ಳೆ ಕೆಲಸ ಮಾಡಿದ್ಯಪ್ಪ, ನಿನ್ ಪಾದಯಾತ್ರೆ ಹೋಗಿದ್ಯಾ, ಒಳ್ಳೆ ಕೆಲ್ಸಕ್ಕೆ ಹೋಗಿದ್ಯಾ, ನೀನ್ 100 ವರ್ಷ ಚೆನ್ನಾಗಿರು, ನೀನ್ ಆರಾಮಾಗಿರು ಅಂತ ಹರ್ಸೋ ಜನನೂ ಇದ್ದಾರೆ. ಹೊರತು ಈ ದಕ್ಷಿಣ ಭಾಗದಂತಹ ಜನ, ನಾನು ತಪ್ಪು ಹೇಳ್ತಿರ್ಬೋದು ಅಂತ ಅವ್ರು ತಪ್ಪು ತಿಳ್ಕೊತಾರೆ ಇದನ್ನ. ಹೊರತು ಅವರು ಇವಾಗ ಬಿಟ್ಕೊಡಲ್ಲ ಸರ್. ಅವರು ಧರ್ಮಸ್ಥಳ ಅಂತ ಬಂದಾಗ ವೀರೇಂದ್ರ ಹೆಗ್ಡೆ ಅವತ್ತು ಬಿಟ್ಕೊಡಲ್ಲ. ಅವರು ಇವನು ತಪ್ಪು ಮಾಡವನೇ ಸರ್. ನಾನು ವೀರೇಂದ್ರ ಹೆಗ್ಡೆ ಅವರ ವ್ಯಕ್ತಿ ವಿರುದ್ಧ ಅಲ್ಲ, ನಾನು ವ್ಯಕ್ತಿ ವಿರುದ್ಧ ಹೋಗೇ ಇಲ್ಲ. ನಾನು ಹೋಗಿದ್ದು ಆ ಹುಡುಗಿ ಅನ್ಯಾಯ ಆಗೈತೆ, ನ್ಯಾಯ ಸಿಗ್ಲಿ ಅಂತ ಹೋಗಿದ್ದು. ಮಂಜುನಾಥ ಸ್ವಾಮಿ ಹತ್ರ ಕೇಳ್ಕೊಳಕ್ ಹೋಗಿದ್ದು. ಇಲ್ಲಿ ನಾನು ಎಲ್ಲಿ ವೀರೇಂದ್ರ ಹೆಗ್ಡೆ ಇನ್ವಾಲ್ವ್ ಮಾಡಿದೆ? ನಾನು ಮಾಡೇ ಇಲ್ವಲ್ಲ. ಈ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗುಲ್ ಮುಟ್ಕೊಂಡ್ರೆ ಅಂದ್ರೆ ಆ ತರ ವಿಷಯನ ಅವಾಗ ಮಾಡ್ಕೊಂಡ್ಬಿಟ್ರು. ಅದನ್ನು ಇನ್ನೂ ಸರಿ ಪಡ್ಕೊಳಕ್ ಆಗಿಲ್ಲ. ಇನ್ನೂ ಅದು ದ್ವೇಷ ಹಂಗೆ ಇದೆ. ಇವಾಗ ಎಂಜಾಯ್ ಮಾಡ್ತಿರೋದು, ಇವಾಗ ನನ್ಗೊಂದು ಒದೆ ಬಿದ್ದೈತೆ ಅಂದ್ರೆ ಎಂಜಾಯ್ ಮಾಡ್ತಿರೋದು ಆಲ್ಮೋಸ್ಟ್ 99% ದಕ್ಷಿಣ ಭಾರತದ ಜನ. ಪ್ರತಿಯೊಬ್ಬರು ಕಮೆಂಟ್ ಆಗ್ಲಾಗ್ಲಿ ಬೇವರ್ಸಿ ಆ ವರ್ಡ್ ಸ್ಲ್ಯಾಂಗ್ ಯೂಸ್ ಮಾಡ್ಕೊಂಡು ನನ್ನ DM ಅಲ್ಲಿ ಬಂದು ಮೆಸೇಜ್ ಹಾಕ್ತಾರೆ. ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾರೆ ಆ ಜನ. ಮಂಜುನಾಥ ಸ್ವಾಮಿ ನಿಂಗೆ ಉತ್ತರ ಕೊಟ್ಟ, ನೋಡಿ ಸ್ವಾಮಿ, ಇಲ್ಲ ತಪ್ಪು ಮಾಡಿದ್ರೆ ಉತ್ತರ ಕೊಡ್ತಾರೆ. ತಪ್ಪು ಮಾಡಿಲ್ಲ ನಾನು. ಇದೇನೋ ಒಂದು ಆಗಿದೆ, ಪರವಾಗಿಲ್ಲ, ತಡ್ಕೋತೀನಿ. ಬಟ್ ಯಾವತ್ತಿಗೂ ನಾನು ನನ್ನ ಮನಸ್ಸಾಕ್ಷಿಗೆ ನಂಗೆ ಗೊತ್ತಿದೆ, ನಾನು ತಪ್ಪು ಮಾಡಿಲ್ಲ. ಆ ವಿಷಯದಲ್ಲಿ ನೀವು ಡಿಫೆಂಡ್ ಮಾಡ್ತೀರಾ? ಡಿಫೆಂಡ್ ಮಾಡ್ತೀನಿ. ಆ ವಿಚಾರದಲ್ಲಿ ತುಂಬಾ ಡಿಫೆಂಡ್ ಮಾಡ್ತೀನಿ. ನಾನು ತಪ್ಪೇ ಮಾಡಿಲ್ಲ. ಇಲ್ಲಾಂದ್ರೆ ಸರ್ ಅವತ್ತೇ ಸಾರಿ ಕೇಳ್ತಿದ್ದೆ ಸರ್. ತಪ್ಪು ಮಾಡಿದ್ರೆ ಇಷ್ಟೆಲ್ಲ ನನ್ನ ಮೇಲೆ ಅಪವಾದ ಬಂದ್ರು, ನಾನು ಎಂಟೈರ್ ಕರ್ನಾಟಕ ಸೋಷಿಯಲ್ ಮೀಡಿಯಾ ಅಪೋಸಿಟ್ ಆಗಿತ್ತಂದು, ಎಲ್ಲರೂ ಅಪೋಸಿಟ್ ಆಗಿದೆ. ಹೊರತು ನಾನು ಬಿಟ್ಕೊಡಿಲ್ವಲ್ಲ. ನಾನು ತಪ್ಪೇ ಮಾಡಿಲ್ಲ, ಏನಕ್ಕೆ ಬಿಟ್ಕೊಡೋದು? ನಾನೇನು ದುಡ್ಡು ತಗೊಂಡ ಸರ್? ನಂಗೆ ಆಫರು ಬಂದು ಸರ್ ಆ ಟೈಮಲ್ಲಿ ದುಡ್ಡು. ಈ ನನ್ನ ಧರ್ಮಸ್ಥಳ, ನಾನು ಇದು ನಿಮ್ಮ ಪರ್ಸನಲ್ ನಿಮ್ಮ ಇಂಟರ್ವ್ಯೂಲ್ಲಿ ಹೇಳ್ತಿರೋ ಸರ್. ನಾನು ಈ ಹೇಳಿಕೆ ಹೆಂಗಾದ್ರೂ ಹೋಗ್ಬೋದು. ನನ್ನ ಹತ್ರ ಪ್ರೂಫ್ಸು ಇದೆ. ನನಗೆ ಆ ಟೈಮಲ್ಲೂ ನನಗೆ ಒಂದು ಈ ಥರ ಆಫರು ಬಂತು. ಏನು ಆಫರ್?
ಈ ತರ ಇಷ್ಟು ಸೈಲೆಂಟ್ ಆಗ್ಬಿಡು, ಪಾದಯಾತ್ರೆ ಮಾಡಕ್ ಹೋಗ್ಬೇಡ, ಅಮೌಂಟ್ ಕೊಡ್ತೀನಿ ಇಷ್ಟು. ಈ ಆಫರ್ ಬಂತು. ಈ ಸರ್ ನಾನು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಕ್ಕೆ ಎಷ್ಟೊತ್ತು ಸರ್ ನನಗೆ ಮಾಡಕ್ ಹೋಗಿಲ್ಲ. ಯಾಕೆ ಬೇಕು ದೊಡ್ಡ ವಿಷಯ ನಮ್ಗೆ? ನಮ್ಗೆ ಗೊತ್ತಿಲ್ಲ. ಲಿಟ್ರಲ್ ಆ ನಿಗೂಢ, ಆ ಕೇಸಿ ನಿಗೂಢ ಸರ್. ಅದಕ್ಕೆ ಹೋಗ್ಬಿಟ್ಟು ನಾವು ಏನೋ ಪಾದಯಾತ್ರೆ ನಮ್ಮ ಕಡೆಯಿಂದ ಏನ್ ಒಂದು ಸೇವೆ ಸಲ್ಲಿಸ್ಬೇಕು ಸಲ್ಲಿಸಿದೀವಿ. ಆ ಕೇಸ್ ಒಂದು ಏನೋ ಹೋಯ್ತು, SIT ರಚನೆ ಆಯಿತು. ಆ ದೇವರಿಗೆ ಬಿಟ್ಟಿದ್ದಿನ ಅದು ತನಿಖೆ ಹೊರಗಡೆ ಬಂದಿಲ್ಲ, ಅದು ರಿಸಲ್ಟ್ ಬಂದಿಲ್ಲ, ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಅದೇ ಹೇಳೋದು ಸರ್, ನನ್ನ ಎಂಡ್ ಆಫ್ ದ ಡೇ ನನ್ನ ಪರವಾಗಿ ನಾನು ಹೋಗಿದ್ದು. ನನ್ಗೆ ಆ ದುಡ್ಡಿನ ಆಸೆ ಇದ್ರು ಕೂಡ ನಾನು ಯಾವತ್ತೋ ದುಡ್ಡು ತಗೊಂಡು ಸೈಲೆಂಟ್ ಆಗಿಡೋನು. ನಾನು ತಪ್ಪು ಮಾಡಿಲ್ಲ ಸರ್ ಆ ವಿಚಾರದಲ್ಲಿ. ಬಹಳ ಮುಖ್ಯವಾಗಿ ಅದೇ ವಿಚಾರನ ಇಟ್ಕೊಂಡು ಕಾಮೆಂಟ್ ಮಾಡ್ತಾ ಇರೋದು, ಅದೇ ವಿಚಾರ ಅಂದ್ರೆ ಧರ್ಮ. ಸರ್ ಅವ್ರ ಗ್ರೂಪ್ ಇದೆ ಸರ್, ಅವ್ರ ವಾಟ್ಸಪ್ಲೆಲ್ಲ ಗ್ರೂಪ್ಸ್ ಇದೆ. ನಾನು ಅದೇ ಓಪನ್ ಆಗಿ ಮಾತಾಡ್ತೀನಿ ಇವತ್ತು. ಈ ಧರ್ಮಸ್ಥಳದಲ್ಲಿ ಅಂತ ಧರ್ಮಸ್ಥಳಕ್ಕಿಂತ ದಕ್ಷಿಣ ಭಾರತದ ಜನವೆಲ್ಲ ಗ್ರೂಪ್ ಇದೆ. ಈ ತರ ಯಾರು ವಿರುದ್ಧವಾಗಿ ಮಾತಾಡೋರು ಅವ್ರಿಗೆ ಏನಾದ್ರು ಕೆಟ್ಟದಾಗ್ಬಿಟ್ಟೆ ಒಂದು ಗ್ರೂಪಲ್ಲಿ ಹಾಕ್ಬಿಡ್ತಾರೆ ವಿಡಿಯೋ. ನೋಡ್ರಿ ಇವ್ರಿಗೆಲ್ಲ ಹೋಗಿ ಕಮೆಂಟ್ ಮಾಡಿ ಈ ತರ ಆಗಿದೆ, ಈ ತರ ಆಗಿಲ್ಲ ಅನ್ನೋದು. ರಪ್ಪ ಬಂದು ಇವ್ರು ಕಮೆಂಟ್ ಹಾಕೋದು. ಮಂಜುನಾಥ ಸ್ವಾಮಿ ಉತ್ತರ ಕೊಟ್ಟ. ರೀ ದೇವ್ರು ನೋಡ್ತಾ ಇರ್ತಾನೆ, ಉತ್ತರ ಕೊಡ್ಲಿ. ತಪ್ಪು ಮಾಡಿದರೆ ಎಲ್ರಿಗೂ ಶಿಕ್ಷೆ ಕೊಡ್ಲಿ. ಯಾರು ತಪ್ಪು ಮಾಡಿದಾರೆ ಅವ್ರಿಗೂ ಶಿಕ್ಷೆ ಕೊಡ್ಲಿ, ನಮಗೂ ಕೊಡ್ಲಿ. ಫೈನಲಿ ಈ ಪ್ರಕರಣಕ್ಕೂ ನಿಮಗೂ ಯಾವುದೇ ಸಂಬಂಧ ಇಲ್ಲ? ಖಂಡಿತ ಇಲ್ಲ ಸರ್, ಚೂರು 1% ಇಲ್ಲ, ಸಂಬಂಧನೇ ಇಲ್ಲ. ಲಿಟ್ರಲಿ ಆ ಸಂಬಂಧ ಯಾರು ಮಾಡಿದ್ರು ಯಾರು ಕರೆದ್ರು ನಂಗೆ ಏನೂ ಗೊತ್ತಿಲ್ಲ. ಸುಮ್ಮನೆ ಒಬ್ಬ ನಾನು ರವಿ ಅಣ್ಣನ ಒಬ್ಬ ತಮ್ಮನಾಗಿ ಎಲ್ಲೋ ದೇವ್ರ ದರ್ಶನಕ್ಕೆ ಹೋಗಿದ್ದೆ, ಕರೆದ್ರು ಅಂತ ಅವ್ರ ಜೊತೆ ಹೋಗಿದ್ದು ಹೊರತು ನಾನು ಯಾರೋ ಪ್ರೊವೋಕಿಂಗ್ ಆಗಲಿ ಯಾರು ಸಪೋರ್ಟಿಂಗ್ ಆಗಲಿ ಅಲ್ಲಿ ಹೋಗಿರಲಿಲ್ಲ ಸ್ಟೇಷನ್ಗೆ ನಾನು. ಅಂಡ್ ಇವಾಗ ಕಾಮೆಂಟ್ ಇನ್ನೊಂದು ಕುಣಿಗಲ್ ಪಾದಯಾತ್ರೆ ಮಾಡ್ತಾರೆ ಅಂತ ಬರ್ತಾರೆ ಅಂತ ಮಾಗಡಿ ಸರ್, ಈ ಮಾಗಡಿ ಇದಕ್ಕೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಅದು ಇವಾಗ ಅಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾಗ್ಬಿಟ್ರೆ ನನಗೆ ಅದು ಕೇಸಿನ ತನಿಖೆ ನಡೀತಾ ಇದೆ. ಅಲ್ಲಿ ಏನಂತ ನಮ್ಗೆ ಗೊತ್ತಿಲ್ಲ ಸರಿನಾ. ಆ ತನಿಖೆ ಹೊರಗಡೆ ಬರಲಿ. ಅದು ತನಿಖೆಯಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ಈ ತರ ಆಗಿದೆ ಅಂತಂದ್ರೆ ಖಂಡಿತ ನಾನಾಗ್ಲಿ ನಮ್ಮ ಟೀಮ್ ಆಗಲಿ ಮಾಗಡಿಗಲ್ಲ, ಎಲ್ಲಿ ಬೇಕಾದ್ರೂ ಪಾದಯಾತ್ರೆ ಮಾಡ್ತೀವಿ, ಎಲ್ಲಿ ಬೇಕಾದ್ರೂ ಉಪವಾಸ ಸತ್ಯಾಗ್ರಹ ಮಾಡೋಣ, ಹೋರಾಟ ಮಾಡೋಣ, ನ್ಯಾಯ ಕೊಡ್ಸೋಣ ಸರ್. ಏನಂತೀರಾ? ಕರ್ನಾಟಕ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಆಗಿ ನಮ್ಮ ಕರ್ತವ್ಯ ಅದು, ಅದನ್ನು ನಿಭಾಯಿಸ್ತೀವಿ ನಾವು. ಹೇಗೆ ನಿಮ್ಗೆ ಹೇಗೆ ಎಲ್ಲಿ ಲೇಟ್ ಬಿತ್ತು ನಿಮ್ಗೆ ತೋರಿಸ್ಬೋದಾ? ನೋಡ್ಬೋದು ಸರ್. ಇಲ್ಲಿ ಒಂದೆರಡು ಸ್ಟಿಚಸ್ ಬಿದ್ದಿದೆ. ಇದು ಹೇಳ್ಕೊಂಡಿಲ್ಲ ನಾನು ಎಲ್ಲಿ ವಿಡಿಯೋದಲ್ಲಿ. ಆಕ್ಚುಲಿ ಅವರು ಆ ಬಡಿಗೆಯಿಂದ ಹೊಡೆಯೋದು ವಿಡಿಯೋ ಮಾಡಿಲ್ಲ ಅವರು. ಅಲ್ಲಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಹೊಡೆದ್ರು, ಕೇಳಲಿಲ್ಲ ನನಗೆ ಅಲ್ಲಿ. ಮತ್ತೆ ಇಲ್ಲಿ ಕೈ ಒಂದು ಆಗಿದೆ ಸರ್ ಪೆಟ್ಟು. ಇದು ಸ್ವಲ್ಪ ಇವಾಗ ಜಂಡು ಬಮ್ ಅದು ಇದು ಪೇನ್ ಬಮ್ ಹಚ್ಕೊಂಡ ತಕ್ಷಣ ಇದು ಕಮ್ಮಾಗಿದೆ. ಇಲ್ಲಿ ಕಾಲು ಬಂದಾಗಿದೆ ಸರ್. ಇಲ್ಲಿ ಕಾಲು ಒಂಚೂರು ಉಡ್ಕೊಂಡ್ಬಿಟ್ಟಿತ್ತು. ಒಂದಷ್ಟು ಜನ ಒಂದು ಗುಂಪು, ಒಂದು 10 ಜನ ಗುಂಪಿತ್ತು ಸರ್ ಅಲ್ಲಿ. ಅವ್ರು ಕೆಟ್ಟ ಮನಸ್ಥಿತಿ ಇರೋರು, ಅವ್ರಿಗೆ ಏನು ಹೇಳಿದ್ರು ಕೇಳಿಲ್ಲ. ಅವರು ಡ್ರಿಂಕ್ಸ್ ಮಾಡ್ಕೊಂಡ್ ಬಂದಿದ್ರು. ಈಗ ಇನ್ನೊಂದೇನಾಗುತ್ತೆ ಅಂತಂದ್ರೆ ಬಹುಶಃ ಆ ಊರಿನ ಜನ ನಾವೇ ಆಗಿದ್ದು ಅಲ್ಲೊಂದು ಹೆಣ್ಮಗಳಿಗೆ, ನಮ್ಮೂರ ಹೆಣ್ಮಗಳಿಗೆ ಆ ಥರ ಆಗಿದೆ ಅಂತಂದ್ರೆ ಆ ಕ್ಷಣಕ್ಕೆ ಇವಾಗ ನಡೀತಿರುವಂತ ಬೆಳವಣಿಗೆಯಲ್ಲಿ ರೋಷಾವೇಶ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಬಂದ್ಬಿಡುತ್ತೆ. ರೋಷ ಬರಲಿ ಸರ್. ಇವಾಗ ನೋಡಿ ನಮ್ಮನೆ ಹೆಣ್ಮಕ್ಳಿಗೆ ಅದು ಕೂಡ ನಮಗೂ ರೋಷ ಬರುತ್ತೆ. ಇವಾಗ ಯಾರು ತಪ್ಪು ಮಾಡಿದ್ದೇನೆ ಅವ್ರ ಜೊತೆ ಯಾರೋ ಬಂದವರು ಅಂತ ಜೊತೆಲಿ ಇರೋ ಹೊಡೆಯಕ್ಕಾಗತ್ತಾ ಸರ್ ನಾವು? ಅಲ್ಲ ಸರ್. ಇವಾಗ ನಾನು ಉತ್ತರ ಕೊಡ್ತೀನಿ ಅವ್ರಿಗೆ. ಹೊಡೆದವ್ರಿಗೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಮೇಲೆ ಕೈ ಮಾಡಿದ್ಮೇಲೆ ಹಲ್ಲೆ ಮಾಡಿದ್ಮೇಲೆ ಇದು ಮಾದರಿ ಆಗ್ಬೇಕು ನನ್ನ ಮುಖಾಂತರ. ಏನು ಪರಿಣಾಮ ಆಗುತ್ತೆ ಏನಾಗುತ್ತೆ ಅಂತ ಅವರೇ ಫೇಸ್ ಮಾಡಲಿ. ನಾನು ರೆಡಿ ಇದ್ದೀನಿ ಎಲ್ಲದಕ್ಕೂ. ನಾನು ರೀಕಂಪ್ಲೇಂಟು ಕೊಡ್ತೀನಿ. ಅದನ್ನು ನಾನು ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತೀನಿ ಸರ್. ಇಷ್ಟೇ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ರೆ ಜನ ಇದು ಮಾಡ್ಕೊಂಡ್ಬಿಡ್ತಾರೆ, ಏನೋ ತಪ್ಪಿರ್ಬೋದು ಅದು ಅನ್ಕೊಂಡ್ಬಿಡ್ತಾರೆ. ಇದು ಮಾಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸರಿಂದ ನಾನು ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಡಿಸ್ತೀನಿ. ನನ್ನದು ಕೇಸ್ಗೆ ಏನು ಸಂಬಂಧ ಇದೆ ಅವರೇ ಹೇಳಿ. ಇದಕ್ಕೆಲ್ಲ ಒಂದು ಒಳ್ಳೆ ಕ್ಲಾರಿಟಿ ಕೊಡ್ತೀನಿ ಸರ್. ಒಂದು ಒಳ್ಳೆ ಕ್ಲಾರಿಟಿ ಕೊಟ್ಟು ಎಂಡ್ ಮಾಡ್ತೀನಿ ಸರ್ ಇದನ್ನು. ಇನ್ನು ಇದು ಒಂದೇ ವಿಡಿಯೋನ ಎಂಡ್ ಮಾಡಲ್ಲ ನಾನು. ಈ ಕೇಸಲ್ಲಿ ನಂದು 0% ಡೆವಲಪ್ಮೆಂಟ್ ಅಂತ ಜನರಿಗೆ ಪೊಲೀಸ್ ಮುಖಾಂತರ, ಕಾನೂನು ಮುಖಾಂತರ, ಎಲ್ಲದ್ರ ಮುಖಾಂತರ, ನನಗೆ ಯಾರು ಹಲ್ಲೆ ಮಾಡೋ ಅವ್ರ ಮುಖಾಂತರ ನಮ್ಮ ಜನಕ್ಕೆ ತಿಳಿಸ್ಬಿಟ್ಟೆ ನಾನು ಒಂದು ಮಾಡಿದ್ರು ಕೂಡ ಎಂಡ್ ಮಾಡ್ಬೋದು ಸರ್. ಇವತ್ತು ವಿಡಿಯೋ ಮಾಡಿದ್ದೀರಾ, ಇನ್ನು ಮುಂದೆ ನಾನು ವಿಡಿಯೋ ಮಾಡೋದಿಲ್ಲ, ಯಾವುದೇ ಒಂದು ಇನ್ಮೇಲೆ ಬಿಟ್ಬಿಡ್ತೀನಿ ನನ್ನ ಈ ಜೀವನ ಬೇಡ ನನಗಿದು ಅಂತ ಒಂದು ವಿಡಿಯೋ ಮಾಡಿದ್ದೀರಾ. ಅಂದರೆ ಈ ಕಡೆ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಹೇಗೆ ಸರ್? ಅದೇ ಸರ್, ನಂದು ಪರ್ಸನಲ್ ಡಿಸಿಷನ್ ಏನಪ್ಪ ಅಂದರೆ ನನ್ಗೆ ಬಿಟ್ಬಿಡೋಣ ಇಲ್ಲಿಗೆ. ಬಟ್ ನಾನು ಅದೇ ಹೇಳ್ತಿಲ್ವಾ ಸರ್, ಇವಾಗ ನಾನು ಆ ವಿಡಿಯೋ ಹಾಕಿದ್ಮೇಲೆ ನನಗೆ ಸುಮಾರು ಜನ ನಮ್ಮ ಕಂಟೆಂಟ್ ಕ್ರಿಯೇಟರ್ ಫೋನ್ ಮಾಡಿದ್ರು, ಮೆಸೇಜ್ ಮಾಡಿದ್ರು. ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ ಹೊರತು ಜನನೂ ಮೆಸೇಜ್ ಮಾಡಿದ್ರು. ಬ್ರೋ ಏನಾಗಿದೆ ಎಲ್ಲಾನು ಬಗೆಹರಿಸಿ, ಬಿಡಕ್ಕೆ ಹೋಗ್ಬಿಡಿ, ಮಾಡಕ್ಕೆ ಹೋಗ್ಬಿಡಿ, ಬೇಕು ನೀವು ಕಂಟೆಂಟ್ ಕ್ರಿಯೇಷನ್ ಯಾಕೆ ಬಿಡ್ತೀನಿ ಅಂತಿದ್ದಾರೆ. ಕಮೆಂಟ್ ನೀವು ನೋಡ್ಬೋದು, ಪಾಪ ತುಂಬ ಜನ ಬಿಡಕ್ಕೆ ಹೋಗ್ಬಿಡಿ ಹೆಂಗೆ ಅಂತ ಅವರ ಪರ್ಸನಲ್ ಫೀಲಿಂಗ್ನ ವ್ಯಕ್ತಪಡಿಸ್ತಿದ್ದಾರೆ. ಅದಕ್ಕೆ ಇದಕ್ಕೊಂದು ಪೂರ್ಣ ವಿರಾಮ ಕೊಡೋಣ ಅಂತ. ಇವಾಗ ನನ್ನ ಲೈಫಲ್ಲಿ ಏನಾಗಿ ಈ ಸರ್ ನಾನು ಬಿಟ್ಬಿಟ್ರೆ ಇಲ್ಲಿಗೆ, ಇವಾಗ ಬೇರೆ ಕಂಟೆಂಟ್ ಕ್ರಿಯೇಟರ್ ಏನೋ ಒಂದು ಆಯಿತು ಅಂದರೆ ಯಾರೋ ಊರಲ್ಲಿ ಬೇರೆ ಕಂಟೆಂಟ್ ಕ್ರಿಯೇಟರ್ ಹೊಡೆದ್ರೆ ಕೇಳೋರು ಇರಲ್ಲ, ಹೇಳೋರೇ ಇರಲ್ಲ. ಅದಕ್ಕೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅಂದರೆ ಅವ್ರು ಸಮಾಜಕ್ಕೆ ಅವನೊಂದು ಒಳ್ಳೆ ರೀತಿ ಕೆಲಸ ಮಾಡಿರ್ತಾನೆ. ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ, ನನ್ನ ಮೇಲೆ ಹಲ್ಲೆ ಆಗುತ್ತೆ ಅಂದರೆ ಏನಕ್ಕೆ ಹಲ್ಲೆ ಮಾಡ್ತಾರೆ? ಆ ಧೈರ್ಯ ಎಲ್ಲಿಗೆ ಬರುತ್ತೆ ಅವರಿಗೆ? ವಿಷಯ ಗೊತ್ತಿಲ್ಲ ಹಲ್ಲೆ ಮಾಡೋದು ಎಷ್ಟು ತಪ್ಪು ಸರ್, ಎಷ್ಟು ಸರಿ ಸರ್? ಕಂಪ್ಲೇಂಟ್ ಕೊಟ್ರ ನೀವೊಂದು? ಕೊಟ್ಟಿಲ್ಲ ಸರ್, ನಾಳೆ ಕೊಡಬೇಕು. ನಾಳೆ ಮಾಗಡಿಗೆ ಹೋಗಬೇಕು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಹೋಗಿ ಲಾಯರ್ಗೆಲ್ಲ ಮಾತಾಡಿದ್ದೀನಿ. ಹಾಗಾದ್ರೆ ನಿಮ್ಮ ಮಾಗಡಿ ಪಾದಯಾತ್ರೆ ಕಾಯಂ ಮಾಡ್ತೀನಿ ಸರ್. ಅದು ಅಲ್ಲಿ ತನಿಖೆ ನಡೀಲಿ. ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ರೆ ಖಂಡಿತ ನಾನು ನಿಂತ್ಕೋತೀನಿ ಸರ್. ಅಂದ್ರೆ ನಿಮಗೆ ನಿಮ್ಮ ಮೇಲೆ ದೌರ್ಜನ್ಯ ಆಗಿರೋದ್ರ ಬಗ್ಗೆ ನೀವು ಪ್ರೊಟೆಕ್ಟ್ ಮಾಡಲ್ಲ, ಅಲ್ಲಿ ಹೆಣ್ಮಗಳಿಗೆ, ಆ ಹೆಣ್ಮಗಳಿಗೆ ಏನಾರ ಸಮಸ್ಯೆ ಆದ್ರೆ ನೀವು ಖಂಡಿತ ಸ್ಟ್ಯಾಂಡ್ ಆಗ್ತೀನಿ.
ನನ್ನ ಮೇಲೆ ಆಗಿದ್ದಕ್ಕೂ ನನ್ ನೋಡಿ ಸರ್, ಇವಾಗ ನಾನು ಸೈಲೆಂಟ್ ಆಗಿ ಕೂತ್ಕೊಂಡ್ರು ನಾನೊಬ್ಬ ಮಾದರಿ. ಇವಾಗ ಒಂದು ಲಕ್ಷ ಜನ ಕಂಟೆಂಟ್ ಕ್ರಿಯೇಟರ್ ಕರ್ನಾಟಕದಲ್ಲಿ ಅಂದ್ರೆ ಎಲ್ಲರೂ ನಂಗೆ ಫೋನ್ ಆಗಿ ಕೇಳ್ತಾ ಇದ್ದಾರೆ, ನೀವು ಸೈಲೆಂಟ್ ಆಗಿ ಕೂತ್ಕೋಬಿಡಿ, ನೀವು ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ನೀವು ಇದು ಮಾಡ್ತೀರಾ ಅಂತ. ಅದಕ್ಕೆ ಸರ್ ಎಲ್ಲರೂ ನೋಡ್ತಾ ಇರ್ತಾರಲ್ಲ, ನಾನೊಬ್ಬ ಉದಾಹರಣೆ ಆಗ್ಲಿ, ಜನ ನೋಡ್ಲಿ, ಒಬ್ಬ ಕಂಟೆಂಟ್ ಕ್ರಿಯೇಟರ್ ಮೇಲೆ ಕೈ ಮಾಡಿದ್ರೆ ಏನಾಗುತ್ತೆ ಪರಿಣಾಮ ಅವ್ರಿಗೂ ಗೊತ್ತಾಗ್ಲಿ. ಕಾನೂನು ಮುಖಾಂತರ ಹೋಗ್ತೀನಿ ಸರ್ ನಾನು. ಒಂದ್ ಕಡೆ ಸಕ್ಕರೆ ನಾಡು ಕೆಂಪ ಅವ್ರಿಗೆ ಅವ್ರಿಗೂ ಕೂಡ ಓಡಾಡಿಸಿ ಅವ್ರಿಗೆ ಹೊಡಿತಿರುವಂತದ್ದು, ಅವ್ರಿಗೆ ಏನ್ ಹೇಳ್ತಿದ್ದಾರೆ ಅಂತ ಕೇಳ್ತಾ ಇಲ್ಲ. ಅವರು ಪಾರ್ಟಿಲಿ ಇನ್ವಾಲ್ವ್ಮೆಂಟ್ ಇದ್ರು ಸರ್, ಅವ್ರು ಪಾರ್ಟಿಲಿ ಇದ್ರು. ಆ ಪಾರ್ಟಿ ಮಾಡೋ ಟೈಮಲ್ಲಿ ಸಕ್ಕರೆ ನಾಡು ಕೆಂಪ ಅವರು ಪಾರ್ಟಿಲಿ ಇದ್ರು ಅಂತ ಜನ ಆಕ್ರೋಶ ಮಾಡ್ಕೊಂಡಿದ್ದಾರೆ. ಪಾರ್ಟಿಲಿ ಇರ್ಲಿಲ್ಲ, ಹಾಗಾದ್ರೆ ನಾವಿರ್ಲಿಲ್ಲ, ನಾನು ಅದೇ ಹೇಳ್ತಿರೋದು. ಯಾಕೆ ಮತ್ತೆ ನಿಮ್ಮನ್ನು ಹಾಗೆ ಯಾಕೆ ಟಾರ್ಗೆಟ್ ಮಾಡಿದ್ರು? ಅವ್ರ ಜೊತೆ ಹಳೆ ವಿಚಾರಗಳೆಲ್ಲ ಇಟ್ಕೊಂಡು ಇದಕ್ಕೆ ಕಬ್ಜಾ ಶರವಣ ಮೇಲೆ ಟಾರ್ಗೆಟ್ ಮಾಡಿ. ಹಳೆದು ಇರ್ಬೋದು ಸರ್, ಮೋಸ್ಟ್ಲಿ ಮನಸ್ಸಲ್ಲಿ ಇರ್ಬೋದು. ಬಟ್ ಇವ್ರ ಜೊತೆ ಹೋದ್ನಲ್ಲ ನಾನು, ಇವಾಗ ಸಕ್ಕರೆ ನಾಡು ಕೆಂಪ ಮತ್ತೆ ರವಿ ಮಂಡ್ಯ ಜೊತೆ ಹೋದ್ನಲ್ಲ, ಇವ್ರ ಜೊತೆ ಬಂದವರೇ ಅಂದ್ರೆ ಇವರು ನಿನ್ನೆ ಪಾರ್ಟಿಲಿ ಇರ್ಬಹುದು. ಹಳ್ಳಿ ಜನ ಸರ್, ಅವ್ರಿಗೆ ಎಲ್ಲಿ ಗೊತ್ತಾಗುತ್ತೆ ಹೇಳ್ರಿ? ನಾನು ಪ್ರೂಫ್ ತೋರಿಸ್ತಾ ಇದೀನಿ ಸರ್, ಫೋನ್ ತೆಗಿತಾ ಇದೀನಿ, ನಾನು ನಿನ್ನೆ ಎಲ್ಲಿದ್ದೀನಿ ನೋಡ್ರಿ, ಬೆಂಗಳೂರಲ್ಲಿ ಇದೀನಿ ಪಾರ್ಟಿಲಿ, ನೋಡ್ರಿ ನೀವು. ಯಾಕೆ ನೋಡ್ತಾ ಇಲ್ಲ? ಅವ್ರಿಗೆ ಆ ಮನಸ್ಥಿತಿನೇ ಇರಲಿಲ್ಲ ಸರ್ ಅಲ್ಲಿ. ಅದೇ ಆಗಿರೋದು. ಇವಾಗ ಎಂತ ಜನ ಎಷ್ಟೋ ಕೋಪ ಮಾಡ್ಕೊಂಡು ಒಂದ್ ನಿಮಿಷ ಟೈಮ್ ಕೊಡ್ತಾರೆ, ಏನಾಗೈತೆ ಅಂತ ಕೇಳಿ ಮಾಡಿ ಹೊಡಿತಾರೆ, ಇದು ಮಾಡ್ತಾರೆ. ಬಟ್ ಅಲ್ಲಿ ಫುಲ್ ಡ್ರಂಕ್ ಅವರು. ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಫೈನಲಿ ಅದೇ, ಇದು ಒಂದು ವಿಚಾರಕ್ಕೆ ಕ್ಲಾರಿಟಿ ಕೊಟ್ಟೆ ಮಾಡ್ತೀನಿ. ಧರ್ಮಸ್ಥಳ ವಿಚಾರದಲ್ಲಿ ಮಾಡಿರೋ ಥರ ಮಾಡಲ್ಲ. ಅವಾಗ ತುಂಬ ಜನಕ್ಕೆ ಕ್ಲಾರಿಟಿ ಸಿಗಲಿಲ್ಲ. ಅದು ಆ ಕೇಸಿನ ಕೂಡ ಇತ್ತು, ಅದಕ್ಕೆ ನಾನು ಏನು ಮಾಡೋಕ್ಕಾಗಿಲ್ಲ. ಅಲ್ಲಿ ನನ್ನ ಆಟ ಆಡೋಕ್ಕೆ ಬಿಡಲಿಲ್ಲ ಯಾರು ನನಗೆ. ಬಟ್ ಈ ಕೇಸಲ್ಲಿ ಹಂಗಿಲ್ಲ, ನಾನು ತಪ್ಪಿಲ್ಲ. ಈ ಕೇಸಲ್ಲಿ ನಾನು ಪರ್ಸನಲ್ ಆಗಿ ಅದೇನೇ ಆಗಲಿ ನಾನು ಒಬ್ಬನೇ ಎದುರುಗಡೆ ನಿಲ್ಬಿಟ್ಟು ಇದೇನೈತೆ ಅಂತ ಹೊರಗಡೆ ತರ್ತೀನಿ ಈ ಕೇಸನ್ನ. ನಾನು ಇದೀನೋ ಇಲ್ವೋ ಎಲ್ಲನೂ ಪ್ರತಿಯೊಂದು ನಿಮಗೆ ಪೊಲೀಸ್ ಇಲಾಖೆ ಮುಖಾಂತರನೇ ನಿಮಗೆ ಹೇಳಿಕೆ ಕೊಡಿಸ್ತೀನಿ ನಾನು. ಸೂಪರ್. ಆ್ಯಂಡ್ ಸ್ನೇಹಿತರೆ, ಇಷ್ಟೊತ್ತು ಕೇಳಿಸ್ಕೊಂಡ್ರಿ ಕಬ್ಜಾ ಶರವಣ ಅವರ ಒಂದು ಮಾತು ಏನಾಗಿತ್ತು ಅಂಥೇಳಿ. ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಇದಕ್ಕೆ ನಾನು ಕ್ಲೀನಾಗಿ ಕನ್ಕ್ಲೂಷನ್ ಕೊಡ್ತೀನಿ, ಕೊಟ್ಟ ನಂತರ ನಾನು ಮಾತಾಡ್ತೀನಿ ಅಂತ ಹೇಳ್ತಿರೋವಂಥದ್ದು. ಹಾಗೆ ನಾನು ಹೇಳೋದು ಇಷ್ಟೇ, ಈ ಒಂದು ಪ್ರಕರಣದಲ್ಲಿ ಯಾರೇ ಆರೋಪಿ ಆಗಿದ್ರು ಕೂಡ ಅವರನ್ನು ತಕ್ಕ ಶಿಕ್ಷೆ ಆಗಲೇಬೇಕು. ಯಾಕೆಂದರೆ ಒಂದು ಅಪ್ರಾಪ್ತ ಬಾಲಿಕೆ ಮೇಲೆ ನಡೆದಿರುವಂಥ ಒಂದು ಪ್ರಕರಣ. ಈ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಅವ್ರಿಗೆ ಕ್ಷಮೆ ಇಲ್ಲದಿರುವಂಥ ಒಂದು ಶಿಕ್ಷಣ, ದೊಡ್ಡ ಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಯವಿಟ್ಟು ಯೋಚಿಸಿ ಸತ್ಯತೆನ ತಿಳ್ಕೊಂಡು ನೀವು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಾಗಿರ್ಬೋದು, ಇನ್ನೊಂದು ಮತ್ತೊಂದು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದಿಷ್ಟು ಇವತ್ತಿನ ವಿಶೇಷ ಸುದ್ದಿ. ಥ್ಯಾಂಕ್ ಯು ಸೋ ಮಚ್.